ಓಂ ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸುಷುಪ್ತಿಯನ್ನು ಏನು ಕೇಳಿಸಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನಿಮಗೂ ಕೇಳಿಸ್ತಾ ಇದೆಯಾ ಶಬ್ದ? ಇವರಿಗೆ ಫೇಸ್ಬುಕ್ನಲ್ಲಿ ಕೇಳ್ತಾ ಇದ್ದೆ. ಅವರು ಮೊದಲೇ ಹೇಳಿದ್ದಾರೆ, ಸ್ಮಾಲ್ ಡಿಸ್ಟರ್ಬೆನ್ಸ್ ಇದೆ ನಿಮಗೆ, ಸಣ್ಣದ ಡಿಸ್ಟರ್ಬೆನ್ಸು, ನೀವು ಪ್ರವಚನ ಮಾಡಿಕೊಳ್ಳಬಹುದು. ಸಣ್ಣ ಡಿಸ್ಟರ್ಬೆನ್ಸ್ ಅಲ್ಲವೇ? ಓಕೆ. ಸುಷುಪ್ತಿಯನ್ನು ಎರಡು ದೃಷ್ಟಿಗಳಿಂದ ನೋಡ್ತಾ ಇದ್ದೀವಿ ಅಷ್ಟೇ ಹೊರತು ಉಭಯಲಿಂಗಂ ಎಂದಿಲ್ಲ. ಸುಷುಪ್ತಿಯಲ್ಲಿ ಎರಡೂ ಇವೆ ಎಂದು ಹೇಳೋಕ್ಕಾಗಲ್ಲ. ಎರಡು ದೃಷ್ಟಿಗಳೇ ಹೊರತು ಸುಷುಪ್ತಿ ಎರಡಲ್ಲ. ಅದು ನೋಡಿ, ಸುಷುಪ್ತಿ ದೃಷ್ಟಿಯಿಂದ ಒಂದು ಬಗೆ, ಜಾಗೃತ ದೃಷ್ಟಿಯಿಂದ ಪ್ರಪಂಚ ಏನು ಕಂಡುಬರುತ್ತದೆ? ಅವ್ಯಕ್ತ. ಏಕೆಂದರೆ ಜಾಗೃತ ದೃಷ್ಟಿಯಿಂದ ನೋಡಿದಾಗ ಸುಷುಪ್ತಿ ಅವ್ಯಕ್ತ ಎಂದು ಅನಿಸುತ್ತದೆ. ಸುಷುಪ್ತಿಯಲ್ಲಿ ತಾನಿರುವ ಹಾಗೆ, ಅಂದರೆ ಸುಷುಪ್ತಿಯನ್ನು ನಾನು ಜಾಗೃತನಲ್ಲಿದ್ದು ಇನ್ನೊಂದನ್ನು ಸುಷುಪ್ತಿ ನೋಡುವುದು, ಸುಷುಪ್ತಿಯನ್ನು ಇನ್ನೊಬ್ಬರಾಗಿ ನೋಡುವುದು ನಾನು ಎಚ್ಚರದಲ್ಲಿದ್ದೇನೆ. ಇಲ್ಲಿ ನಾನು ಸುಷುಪ್ತಿಗೆ ಹೋಗಿದ್ದರೂ ನಾನು ಮುಖ್ಯವಾಗಿ ಎಚ್ಚರದಲ್ಲೇ ಇದ್ದೇನೆ. ಎಚ್ಚರದಿಂದ ಅಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ. ಹೀಗೆ ಅಂದ್ಕೊಂಡ್ರೆ ನಾನು ಯಾರು? ನಾನು ಎಚ್ಚರದವನು. ಎಚ್ಚರದಿಂದ ಹೋಗಿ ಸ್ವಲ್ಪ ಹೊತ್ತು ಇದ್ದುಕೊಂಡು ಮತ್ತೆ ಬರ್ತಾ ಇದ್ದೀನಿ. ಅಂದರೆ ನೋಡುವವನು ಎಚ್ಚರದವನೇ. ಸುಷುಪ್ತಿಯನ್ನು ತಾತ್ಕಾಲಿಕ ಅವಸ್ಥೆಯಾಗಿ ಹೋಗಿ ಬರ್ತಾ ಇದ್ದಾನೆ. ಇದು ಒಂದು ದೃಷ್ಟಿ. ಇನ್ನೊಂದು, ನಾನು ಇನ್ನೊಂದು ಕಡೆಯಿಂದ ಬಂದಿದ್ದವನಲ್ಲ, ನಾನು ಜಾಗೃತನಿಂದ ಬಂದಿದ್ದವನಲ್ಲ. ತನ್ನನ್ನೇ ಸುಷುಪ್ತಿ ಹೇಳ್ತಾರೆ. ನಾನು ಒಂದು ಕಡೆಯಿಂದ ಬಂದಿದ್ದವನಲ್ಲ, ನಾನು ಇನ್ನೊಂದು ಕಡೆ ಎಲ್ಲಿಂದ ಬರ್ತೀನಿ? ತಾನು ಮಾತ್ರ ಉಳಿಯುವುದು. ಪ್ರಪಂಚವನ್ನು ಬಿಟ್ಟು, ವ್ಯಕ್ತಿತ್ವವನ್ನು ಬಿಟ್ಟು, ನಿಜವಾಗಿ ಪ್ರಪಂಚವನ್ನು ಬಿಟ್ಟು ತಾನು ವ್ಯಕ್ತಿಯಾಗಿರುವುದಿಲ್ಲ ಸುಷುಪ್ತಿಯಲ್ಲಿ. ಜನರೇನು ತಿಳ್ಕೊಳ್ತಾರೆ? ಪ್ರಪಂಚ ಬಿಟ್ಟು ನಾನು ವ್ಯಕ್ತಿಯಾಗಿರ್ತೀನಿ ಎಂದು. ವ್ಯಕ್ತಿತ್ವವು ಪ್ರಪಂಚ ದೃಷ್ಟಿಗೆ ಇದೆ. ಎಚ್ಚರದಲ್ಲಿರುವಾಗಲೇ ನಾನು ವ್ಯಕ್ತಿ ಅಂದರೆ ಜೀವ, ಕರ್ತ, ಭೋಕ್ತ, ಜ್ಞಾತ. ವ್ಯಕ್ತಿ ಅನಿಸುವುದು ಜಾಗೃತನಲ್ಲೇ. ಜಾಗೃತಿಲ್ಲ ಅಂದರೆ, ಜಾಗೃತ ಅವಸ್ಥೆ ಇಲ್ಲದಿರುವಾಗ ವ್ಯಕ್ತಿತ್ವವೇ ಇಲ್ಲ. ವ್ಯಕ್ತಿತ್ವವಿಲ್ಲ ನಾನು ಯಾರು ಅಂದರೆ, ವ್ಯಕ್ತಿತ್ವಕ್ಕೆ ವಿರುದ್ಧ ಏನಿರುತ್ತದೆ? ಅನಂತ ಆಗಿಬಿಡ್ತೀನಿ. ವ್ಯಕ್ತಿತ್ವ ಅಂದರೆ ಒಂದು ಪರಿಮಿತ ಇಲ್ಲ ಅಂದರೆ ಆಕಾಶ ಅನಂತವಾಗ್ತದೆ. ಹಾಗೆ ನಾನು ಸುಷುಪ್ತಿಯಲ್ಲಿ ವ್ಯಕ್ತಿತ್ವವನ್ನು ಬಿಟ್ಟು ಅನಂತ ಇರವು, ಅನಂತ ಅರಿವೇ ಆಗಿದ್ದೀನಿ. ಎಲ್ಲ ಅರಿವು, ಎಲ್ಲ ಇರವೇ ಅಷ್ಟೇ. ಅಂದರೆ ತಾನು ಎಲ್ಲವೂ ತಾನೇ ಆಗಿ ತನಗಿಂತ ಬೇರೆ ಏನೂ ಇಲ್ಲ. ಏನೇನಿದೆಯೋ ಅದೆಲ್ಲ ತಾನೇ. ಆ ಅರ್ಥನ ನೋಡಿ. ಆದ್ದರಿಂದ ಸುಷುಪ್ತಿಯನ್ನು ಇನ್ನೊಬ್ಬರ ಕಡೆಯಿಂದ ಬಂದಿದ್ದೇ ಇನ್ನೊಬ್ಬರಾಗಿ ನೋಡುವುದು ಅಲ್ಲ. ಆದ್ದರಿಂದ ತನ್ನನ್ನೇ ನೋಡ್ತಾ ಇದ್ದಾನೆ ಎಂದರ್ಥ. ಸುಷುಪ್ತಿಯನ್ನು ನೋಡುವುದಂದರೆ ತನ್ನನ್ನು ಮಾತ್ರ ಅಂದರೆ ತನಗೆ ಸುಷುಪ್ತಿ ಎಂದು ಇನ್ನೊಂದು ಹೆಸರು. ನೀನು ಸುಷುಪ್ತಿಗೆ ಹೋಗಿದ ನಂತರ ನೀನು ನಿನ್ನನ್ನು ನೋಡುವುದು ಅಲ್ಲ.
ನಾನು ಎಲ್ಲಿಗೆ ಹೋಗುವುದಿಲ್ಲ, ಬರುವುದಿಲ್ಲ, ತನ್ನನ್ನು ತಾನಾಗೇ ನೋಡುವುದು ಅಷ್ಟೇ. ತನ್ನು ತಾನಾಗಿರುವುದನ್ನೇ ಸುಷುಪ್ತಿ ಎಂದು ಹೆಸರು. ನೋಡಿ, ಸುಷುಪ್ತಿ ಅಂದರೆ ತಾನು ಹೋಗುವ ಇನ್ನೊಂದು ಸ್ಥಿತಿ ಅಲ್ಲ, ಮಿಕ್ಕದೆಲ್ಲ ಬಿಟ್ಟು ತಾನು ಮಾತ್ರ ಉಳಿಯುವುದೇ ಸುಷುಪ್ತಿ. ಹಾಗೆ ನೋಡಿ, ತಾನೇ ತಾನು, ತನಗೆ ಸುಷುಪ್ತಿ ಎಂದು ಇನ್ನೊಂದು ಹೆಸರು. ಏಕೆಂದರೆ ಸುಷುಪ್ತಿ ಅಂದರೇನು? ನಿದ್ದೆ ಹೋಗುವುದು. ನಿದ್ದೆ ಹೋಗುವುದಂದರೆ ಅರ್ಥವೇನು? ನಾವು ಲೌಕಿಕ ಉದಾಹರಣದಲ್ಲಿ ಅವರೆಲ್ಲಿದ್ದಾನೆ ಅಂದರೆ ನಿದ್ದೆ ಹೋಗಿದೆ. ನಿದ್ದೆ ಅಂದ್ರಿಲ್ಲ, ನಮಗೆ ಸಿಗಲ್ಲ ಎಂದರ್ಥ. ನಾವು ನೋಡಲಕ್ಕೆ, ಮಾತಾಡಲಕ್ಕೆ ಸಿಗಲ್ಲ ಅಂದರೆ ಈ ಪ್ರಪಂಚಕ್ಕೆ ಮುಚ್ಚಿ ಹೋಗಿದ್ದಾನೆ ಎಂದರ್ಥ. ಇದನ್ನು ಬಿಟ್ಟು ಹೋಗಿದ್ದಾನೆ ಎಂದರ್ಥ. ಇದಕ್ಕೆ ಕಂಡುಬರಲ್ಲ, ವ್ಯವಹಾರಕ್ಕೆ ಸಿಗುವುದಿಲ್ಲ, ಮಾತಾಡಲಕ್ಕೆ, ವ್ಯವಹಾರಕ್ಕೆ, ಕಾಂಟ್ಯಾಕ್ಟ್ಗೆ ಯಾವುದಕ್ಕೆ ಸಿಗಲ್ಲ, ಇದು ಮುಚ್ಚಿ ಹೋಗಿದ್ದಂತೆ. ಸುಷುಪ್ತಿ ಅಂದರೇನು? ಹೀ ಸ್ಲೀಪಿಂಗ್ ಟು ಹೋಮ್, ಸ್ಲೀಪಿಂಗ್ ಟು ದ ವರ್ಲ್ಡ್. ಪ್ರಪಂಚಕ್ಕೆ ನಿದ್ದೆ ಹೋದ ಅಂದರೆ ಪ್ರಪಂಚವನ್ನು ಬಿಟ್ಟಿದ್ದಾನೆ ಎಂದರ್ಥ. ಅಂದರೆ ಸುಷುಪ್ತಿಯನ್ನು ಪ್ರಪಂಚ ಸಂಬಂಧದಿಂದಲೇ ನೋಡ್ತೀವಿ. ಆ ಹೆಸರೇ ಸುಷುಪ್ತಿ. ಸುಷುಪ್ತಿ ಅಂದರೆ ಅರ್ಥವೇನು? ಪ್ರಪಂಚವನ್ನು ಬಿಟ್ಟ, ಪ್ರಪಂಚವು ತಿಳಿಯದೇ ಇದ್ದಾನೆ, ಪ್ರಪಂಚವು ಗೊತ್ತಿಲ್ಲದೇ ಇದ್ದಾನೆ. ಈ ಅರ್ಥದಲ್ಲಿ ಲೌಕಿಕರು ತಗೊಳ್ತಾರೆ. ಲೌಕಿಕರು ಪ್ರಪಂಚವು ತಿಳಿಯುತ್ತಾ ಇಲ್ಲ. ಅಲ್ಲಿ ಇನ್ನೊಂದು ತಪ್ಪೇನೆಂದರೆ ಲೌಕಿಕರದು ಪ್ರಪಂಚ ಇರುತ್ತದೆ, ನಮಗೆ ಗೊತ್ತಿಲ್ಲ ಎಂದು ಹೀಗೆ ತಿಳ್ಕೊಳ್ತಾರೆ ಅಲ್ಲವೇ? ಅದು ಪ್ರಪಂಚ ಇದೆ, ನಮಗೆ ಗೊತ್ತಿಲ್ಲ. ಲೌಕಿಕದಲ್ಲಿ ಅತ್ಯಂತ ಲೌಕಿಕರ ದೃಷ್ಟಿ, ಜಾಗೃತ ದೃಷ್ಟಿ ಹೀಗೆ ಇರುತ್ತದೆ. ನಾವು ಈ ರೂಮ್ನಲ್ಲಿದ್ದೇವೆ, ಆ ರೂಮಿನ ಹೊರಗೆ ಆ ರೋಡ್ನಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ. ರೋಡೇಕೆ ಇಡೀ ಪ್ರಪಂಚ ಗೊತ್ತಿಲ್ಲ. ಈ ರೂಮೇ, ಈ 4 ಗೋಡೆಗಳೇ ಕಂಡು ಬರುತ್ತಾ ಇದೆ, ಈ ಗೋಡೆ ದಾಟಿ ಅಲ್ಲಿ ಏನಿದೆ ಗೊತ್ತಿಲ್ಲ. ಅಂದರೆ ನಾವು ಒಂದೇ ವಿಷಯವನ್ನು ನೋಡುತ್ತಾ ನಮ್ಮ ಮನಸ್ಸು ಒಂದು ವಸ್ತುವ ಮೇಲೆ ನಿಂತುಕೊಂಡು ಮಿಕ್ಕದೆಲ್ಲ ನೋಡುತ್ತಾ ಇಲ್ಲ. ಅಂದರೆ ಒಂದು ವಸ್ತುವಿನಲ್ಲಿ ನಿಮಗ್ನವಾಗಿದೆ. ನಿಮಗ್ನ ಅಂದರೆ ಮುಳುಗಿದೆ. ಇಟ್ ಈಸ್ ಅಬ್ಸಾರ್ಬ್ಡ್ ಪೇಯಿಂಗ್ ಅಟೆನ್ಷನ್ ಟು ಒನ್ ಥಿಂಗ್. ಒಂದು ವಿಷಯಕ್ಕೆ ಅಟೆನ್ಷನ್ ಕೊಟ್ಟು ಮಿಕ್ಕದಲ್ಲಿ ಅಟೆನ್ಷನ್ ಇಲ್ಲ. ಇಷ್ಟೇ ಲೌಕಿಕದಲ್ಲಿ ಸುಷುಪ್ತಿ. ಸುಷುಪ್ತಿ ಅಂದರೆ ನಾನು ಒಂದರಲ್ಲೇ ಮುಳುಗಿ ಇನ್ನೊಂದು ನೋಡ್ತಾ ಇಲ್ಲ, ಹೀಗೆ ತಿಳ್ಕೊಳ್ತಾರೆ. ತೈತ್ತರೀಯ ಭಾಷ್ಯದಲ್ಲಿ ಒಂದು ಕಡೆ ಪೂರ್ವಪಕ್ಷಿ ಇದೇ ಕೇಳ್ತಾನೆ, ಸುಷುಪ್ತಿ ಅಂದರೆ ಇಷ್ಟೇ ಅಲ್ಲವೇ ಎಂದು ಹೇಳ್ತಾನೆ. ಅದಕ್ಕೆ ಉದಾಹರಣೆ ಪ್ರಾಚೀನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ಅವ್ರೇನು ಹೇಳ್ತಾರೆ, ಗೋಲ್ಡ್ ಮಾಡ್ತಾನೆ ನೋಡಿ, ಅವನಿಗೇನು ಹೇಳ್ತಾರೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಕೆಲಸ. ಅಕ್ಕ ಸಾಲನ ಸಾಲಿಗೆನ? ಆ ಅಕ್ಕ ಸಾಲಿಗ ಏನು ಮಾಡ್ತಾನೆ, ಚಿನ್ನ ಅಥವಾ ಅದೇನು ಬೆಳ್ಳಿ ಕೆಲಸ ಮಾಡುವಾಗ ಅದಕ್ಕೆ ತುಂಬ ಕಾನ್ಸಂಟ್ರೇಷನ್ ಬೇಕು, ಏಕಾಗ್ರತೆ ಬೇಕು, ಅಟೆನ್ಷನಲ್ಲೇ ಇರಬೇಕಂದ್ರೆ ಸೂಕ್ಷ್ಮವಾಗಿರುತ್ತದೆ. ಇಲ್ಲಿ ನೋಡ್ತಾ ಇದ್ದರೆ ಪಕ್ಕಕ್ಕೇನಿದೆ ನೋಡಬಾರ್ದು, ಇದು ಕಂಡು ಬಂದರೆ ಪಕ್ಕದ ನೋಡಿದರೆ ಇದು ಕಂಡು ಬರಲ್ಲ. ನಮ್ಮ ಸಣ್ಣ ಗಡಿಯಾರ ಮಾಡುತ್ತಿದ್ದರು ನೋಡಿ, ಈ ಕಾಲದಲ್ಲಿ ಗಡಿಯಾರ ರಿಪೇರರ್ ಇದ್ದಾರಾ? ಅವರೂ ಇಲ್ಲ ಅನಿಸುತ್ತದೆ. ಗಡಿಯಾರ ರಿಪೇರ್ ಮಾಡುವನು ಕಣ್ಣಿಗೆನೇದು ಇಟ್ಕೊಂಡು ಒಂದು ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಇಟ್ಕೊಂಡು ನೋಡ್ತಾನೆ, ಇಲ್ಲೇ ನೋಡ್ತಾನೆ ಸಣ್ಣದು. ಅಂದರೆ ಈ ಪಕ್ಕದ ಕಂಡು ಬರಲ್ಲ, ಇದೇ ಕಂಡು ಬರ್ತದೆ. ಹಾಗೆ ಅಕ್ಕಸಾಲಿಗ ಒಂದು ವಿಷಯವನ್ನು, ಆ ಚಿನ್ನದ ಸಣ್ಣ ಏನೋ ವಸ್ತುವನ್ನು ನೋಡ್ತಾ ಅಲ್ಲೇ ನೋಡ್ತಾನೆ. ಅವರಿಗೆ ಮಿಕ್ಕ ಪ್ರಪಂಚವೇ ಇಲ್ಲ, ಒಂದೇನಲ್ಲಿ ಮುಳುಗಿದ್ದರೆ ಮಿಕ್ಕ ಪ್ರಪಂಚವಿಲ್ಲ. ಹಾಗೆ ಸುಷುಪ್ತಿ ಎಂಬುದು ಹೀಗೆ ಅಲ್ಲವೇ ಎಂದು ಪೂರ್ವಪಕ್ಷಿ ಕೇಳ್ತಾನೆ. ಪೂರ್ವಪಕ್ಷಿ ಅಂದರೆ ಲೌಕಿಕ ದೃಷ್ಟಿ, ತಪ್ಪು ದೃಷ್ಟಿ. ಅವನು ಹೇಳ್ತಾನೆ, ಸುಷುಪ್ತಿ ಅಂದರೇನು? ಒಂದು ವಿಷಯದಲ್ಲಿ ಮುಳುಗಿದ್ದೇವೆ, ಅದರಿಂದ ಮಿಕ್ಕ ಪ್ರಪಂಚ ಕಂಡು ಬರ್ತಾ ಇಲ್ಲ ಅಷ್ಟೇ. ಅಂದರೆ ನಿದ್ದೆಯಲ್ಲಿ ಹೋಗ್ತಾ ಇದ್ದೀವಿ, ಪ್ರಪಂಚದಲ್ಲೇ ಇದ್ದೀವಿ. ನೋಡಿ ಅವರ ಹೇಗೆ ಅರ್ಥ ಮಾಡಿಕೊಂಡ. ಸುಷುಪ್ತಿ ಅಂದರೆ ಪ್ರಪಂಚದಲ್ಲೇ ಇದ್ದೀವಿ, ಪ್ರಪಂಚದಲ್ಲಿ ಒಂದು ವಸ್ತು ಮೇಲೆ ನಮ್ಮ ಮನಸ್ಸನ್ನಿಟ್ಟು ಇಂಕ ಅದೇ ನೋಡ್ತಾ ಅಲ್ಲೇ ಮುಳುಗಿದ್ದೇವೆ. ಪಕ್ಕಕ್ಕೆ ಏನಿದೆಯೋ ಹಿಂದೆ ಮುಂದೆ ಮೇಲೆ ಕೆಳಗೆ ಏನು ನೋಡ್ತಾ ಇಲ್ಲ. ಅಂದರೆ ನೀವು ನಿದ್ದೆ ಹೋಗುವಾಗ ಎಲ್ಲಿದ್ದೀರಿ? ಪ್ರಪಂಚದಲ್ಲೇ ಇದ್ದೀರಿ, ಹೀಗೆ ತಿಳ್ಕೊಳ್ತಾರೆ. ಅದಕ್ಕೆ ಭಾಷ್ಯಕಾರರು ಉತ್ತರ ಏನು ಹೇಳ್ತಾರೆ, ಪ್ರಪಂಚದಲ್ಲೇ ಒಂದು ವಸ್ತುವಿನಲ್ಲಿ ಇರುವುದು ಸುಷುಪ್ತಿ ಅಲ್ಲ, ಯಾವ ಪ್ರಪಂಚ ಇಲ್ಲದೇ ಇರುವುದೇ ಸುಷುಪ್ತಿ. ನೋಡು ನಿಮ್ಮ ಅನುಭವ. ಇದು ಶಂಕರಾಚಾರ್ಯರು ಹೇಳಿದ ನಂತರ ಇದು ತರ್ಕ ಬೇಕಾಗಿಲ್ಲ. ಏಕೆ? ಅನುಭವವನ್ನು ಅವರು ಹೇಳ್ತಾನೆ, ಸುಷುಪ್ತಿ ಅಂದರೆ ಹೀಗೆ ಎಂದು. ಶಂಕರಾಚಾರ್ಯರು ಮತ್ತೆ ಅನುಭವವನ್ನು ವರ್ಣಿಸ್ತಾರೆ. ಹಾಗಲ್ಲಪ್ಪ, ಅನುಭವ ಹೀಗಿದೆ ನೋಡು ಹೇಳಿದ ನಂತರ ಹೌದೌದು ಅನುಭವ ಹಾಗೇ ಇದೆ. ಅನುಭವವನ್ನು ಸುಮ್ಮನೆ ತೋರಿಸುವುದೇ ಬೇಕಷ್ಟೇ. ನಿಮ್ಮ ಅನುಭವ ನೋಡು,
ನಿಮ್ಮ ಅನುಭವದಲ್ಲಿ ಪ್ರಪಂಚದಲ್ಲೇ ಒಂದು ಜಾಗದಲ್ಲಿದ್ದಿ ಅನಿಸುತ್ತಾ ಇದೆಯಾ? ಒಂದು ವಸ್ತು, ಒಂದು ಜಾಗ, ಅದರಲ್ಲೇ ಮುಳುಗಿದ್ದಿ ಏನಾದರೂ ಅಕ್ಕಸಾಲಿಗ ಕೆಲಸ ಮಾಡುವ ಹಾಗೆ, ಅಥವಾ ಯಾವುದೋ ಪುಸ್ತಕ ಓದುವುದೋ, ಏನೋ ನೋಡ್ತಾ ಇರುವುದೋ? ಈ ಕಾಲದಲ್ಲಿ ಅಕ್ಕಸಾಲಿಗ ಬೇಕಾಗಿಲ್ಲ, ನಮ್ಮ ಸೆಲ್ಫೋನೇ ಅಕ್ಕಸಾಲಿಗ ಅಲ್ಲವೇ? ನಮ್ಮ ಸೆಲ್ಫೋನ್ ನೋಡುವುದು ನಾವೇ ಅಕ್ಕಸಾಲಿಗ. ಸೆಲ್ಫೋನ್ ನೋಡ್ತಾ ಇದ್ದರೆ ಅಲ್ಲೇ ಇರ್ತಾನೆ, ಪಕ್ಕಕ್ಕೆ ಏನಿದೆಯೋ ಹಾವು ಬಂದರೂ ಗೊತ್ತಾಗಲ್ಲ ಅಲ್ಲವೇ? ಹಾವು ಎದುರಾಗಿ ಬಂದು ಹೀಗೆ ಹೀಗೆ ಆಡ್ತಾ ಇದ್ದರೆ ಅವ್ರು ಎಲ್ಲೇ ನೋಡ್ತಾ ಇದ್ದಾನೆ, ಇನ್ನೊಬ್ಬರು ನಡೆ ಹಾವು ಅಂದರೆ ಎಲ್ಲಿ ಅಂದರೆ ಹಾವಿಲ್ಲ ಇಲ್ಲಿ ಅಂತ ಹೇಳ್ತಾರೆ. ಹಾವಿದಪ್ಪ ನೋಡು ಅಂದರೆ ಹಾವ ನೋಡ್ತಿರ್ಬೇಡ, ಇಲ್ಲಿದಪ್ಪ ಹಾವು ಅಂದರೆ ಇಲ್ಲ ಇಲ್ಲಿ ಅಂತ ಹೇಳ್ತಾನೆ. ನಮ್ಮ ಎದುರಾಗಿದೆ ಹಾವಿದೆ, ಬಂದು ನೋಡಪ್ಪ ಅಲ್ಲಿಂದ ಓಡಿ ಹೋಗಂದರೆ ಓ ನನ್ನ ಎದುರಾಗಿ ಹಾವಿದೆ ಅಂದಲ್ಲಿ ಬರೀ ಟೈಪ್ ಮಾಡಿದೆ ಅಲ್ಲಿ ನೋಡ್ತಾನೆ. ಮತ್ತೆ ಏನು ಮಾಡಬೇಕು? ಹಾಗೆ ನೋಡ್ತಾನೆ, ಅಲ್ಲೇ ಮುಳುಗಿರುತ್ತಾ. ಇದೇ ಸುಷುಪ್ತಿ ಅಂದ್ಕೊಳ್ತಾನೆ. ಸುಷುಪ್ತಿ ಅಂದರೆ ಇನ್ನೊಂದಕ್ಕೆ ನಿದ್ದೆ ಹೋಗುವುದು. ನಿದ್ದೆ ಅಂದರೆ ಗೊತ್ತಿಲ್ಲದೆ ಇರುವುದು ಅಷ್ಟೇ. ಯಾವುದೇ ಒಂದು ಮಾತಾಡ್ತಾ ಇರುವಾಗ ಅವರಿಗೆ ಸರಿಯಾಗಿ ಕೇಳಿಸಲಿಲ್ಲ, ಅವರು ಕೇಳಲಿಲ್ಲ, ಎಲ್ಲೋ ಇರುತ್ತಾನೆ ಮನಸ್ಸು ಯಾವುದೇ ಯೋಚನೆ ಮಾಡ್ತಾ. ಮುಖ್ಯವಾಗಿ ಟೀಚರ್ಗಳು ಪಾಠ ಹೇಳುತ್ತಾ ಇರುವಾಗ ಅರ್ಥವಾಗಲಿಲ್ಲ ಅಂದರೆ ಏನು ಮಾಡ್ತಾ ಇದ್ದೀನಿ, ನಿದ್ದೆ ಹೋಗ್ತಾ ಇದೆಯಾ ಅಂತ. ಅಂದರೆ ಅರ್ಥವೇನು? ನಿದ್ದೆ ಅಂದ್ರೇನು? ನಿಮ್ಮ ಧ್ಯಾಸ, ನಿಮ್ಮ ದೃಷ್ಟಿ ಇಲ್ಲಿಲ್ಲ, ಮನಸ್ಸು ಎಲ್ಲೋ ಏನೋ ಯೋಚನೆ ಮಾಡ್ತಾ ಇದ್ದಿ, ಇಲ್ಲಿ ನಿಮ್ಮ ಧ್ಯಾಸ ಇಟ್ಟಿಲ್ಲ ಅಷ್ಟೇ. ಇದನ್ನೇ ಲೌಕಿಕರು ನಿದ್ದೆ ಅಂತ ತಿಳ್ಕೊಳ್ತಾರೆ. ಇದನ್ನೇ ಲೌಕಿಕರು ನಿದ್ದೆ ಅಂದ್ರೇನು? ಪ್ರಪಂಚ ಕಡೆ ದೃಷ್ಟಿ ಬಿಟ್ಟು ಒಂದನಲ್ಲೇ ಮುಳುಗಿರುವುದು, ಇದೇ ನಿದ್ದೆ ಅಂದ್ಕೊಂಡು ಬಿಟ್ಟರು. ಇದು ಅತ್ಯಂತ ಪರಮಲೌಕಿಕರ ದೃಷ್ಟಿ. ಇದೇ ಹೆಸರು ಸುಪ್ತಿ. ಸುಪ್ತಿ ಅಂದರೇನು? ಮಲಗುವುದು. ಸುಷುಪ್ತಿ ಚೆನ್ನಾಗಿ ಮಲಗುವುದು ಎಂದರ್ಥ ಅಲ್ಲ. ಸುಸುಪ್ತಿಗೆ ಸುಷುಪ್ತಿ, ಅದು ಶಾ ಆಗಿಬಿಡ್ತದೆ, ಅದೊಂದು ವ್ಯಾಕರಣ ಸಂಧಿ, ಅದು ಸಂಸ್ಕೃತ ವ್ಯಾಕರಣ, ಅದು ಬಿಡಿ. ಸುಪ್ತಿ ಅಂದರೆ ಎಲ್ಲಕ್ಕೆ ಮುಚ್ಚಿಬಿಡುವುದು, ಅದನ್ನು ಉಪೇಕ್ಷೆ ಮಾಡುವುದು, ನೋಡದೇ ಇರುವುದು ಅಷ್ಟೇ. ಸುಷುಪ್ತಿ ಚೆನ್ನಾಗಿ ಅಂದ್ರೇನು? ಚೆನ್ನಾಗಿ ಒಂದನಲ್ಲೇ ಇದ್ದು ಮಿಕ್ಕದೇನು ನೋಡದೇ ಇರುವುದು. ಇದು ಈ ತರಹ ಇದೇ ಸುಷುಪ್ತಿ ಎಂದು ಹೇಳ್ತಾರೆ. ಅದಕ್ಕೆ ಭಾಷ್ಯಕಾರರು ಹೇಳ್ತಾರೆ, ಏನಪ್ಪ, ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದ್ದರೆ ನೀವು ಒಂದು ವಸ್ತು ಮೇಲೆ ಅಟೆನ್ಷನ್ ಇಟ್ಟಿದ್ದೀಯಾ, ಅಥವಾ ಇಡೀ ಪ್ರಪಂಚವೇ ಇಲ್ಲವಾ? ಸರಿಯಾಗಿ ನೋಡು. ನೀವು ಅನುಭವದಿಂದ ಮಾತಾಡು, ಸುಮ್ಮನೆ ಯಾರೋ ಹೇಳಿದ್ದಲ್ಲ. ಇಡೀ ಪ್ರಪಂಚ ಇಲ್ಲ. ಇಡೀ ಪ್ರಪಂಚ ಅಂದರೆ ಏನು? ಹೊರಗಿನ ಪ್ರಪಂಚವೇ ಅಲ್ಲ, ನೀನು ಪ್ರಪಂಚದ ಒಳಗಿನ ವ್ಯಕ್ತಿಯಾಗಿಯೂ ನೀನು ಇಲ್ಲ. ಏಕೆ? ನೀನು ವ್ಯಕ್ತಿಯಾಗಿರುವವರೆಗೂ ಪ್ರಪಂಚ ಬಿಡಲ್ಲ. ಏಕೆಂದರೆ ನೀನು ವ್ಯಕ್ತಿಯಾಗಿರುವುದೇ ಪ್ರಪಂಚದ ಒಳಗೆ ಒಬ್ಬ ವ್ಯಕ್ತಿ ಅಂದರೆ ಪ್ರಪಂಚದಲ್ಲಿ ಅಂತರ್ಭಾಗ. ಕನಸಿನಲ್ಲಿ ನಾನು ಹೇಗಿರ್ತೀನಿ? ಕನಸಿನ ವ್ಯಕ್ತಿಯಾಗಿದ್ದರೆ ಕನಸಿನ ಪ್ರಪಂಚದಲ್ಲಿರ್ತೀನಿ. ಕನಸಿನ ಪ್ರಪಂಚದ ಒಳಗೆ ನಾನಿರಬೇಕು ಅಂದರೆ ಕನಸಿನ ವ್ಯಕ್ತಿಯಾಗಬೇಕು. ನಾನು ಕನಸಿನ ವ್ಯಕ್ತಿಯಾದರೆ ಕನಸಿನ ಪ್ರಪಂಚದ ಒಳಗೆ ಸೇರಿಕೊಳ್ತೀನಿ. ನಾನು ಎಚ್ಚರಗೊಂಡಾಗ ಏನಾಗುತ್ತದೆ? ಕನಸಿಲ್ಲ. ಎಚ್ಚರಗೊಂಡಾಗ ಏನಾಯಿತು? ಕನಸಿಲ್ಲವಾ? ಕನಸಿಲ್ಲ ಅಷ್ಟೇ ಅಲ್ಲ, ಕನಸಿನಲ್ಲಿ ನೀನು ಇಲ್ಲ. ಕನಸಿಲ್ಲ, ಏಕೆ? ಕನಸಿನಲ್ಲಿ ನೀನಿಲ್ಲ. ಎರಡೂ ಹೇಳಬೇಕು. ಇವರು ಹೇಳ್ತಾರೆ ಕನಸಿಲ್ಲ. ಓಹೋ, ಕನಸಿಲ್ಲ ಆದರೆ ಕನಸಿನಲ್ಲಿ ನೀನಿದ್ದೀಯಲ್ಲ, ನೀನಿದೆಯಾ ಅಂದರೆ ಹೌದು, ನಾನಿದ್ದೀನಲ್ಲ, ನಾನಿದ್ದೆ, ಕನಸಿಲ್ಲ. ಅದೇ ಕರೆಕ್ಟಾ? ನಾನಿದ್ದೇನೆ, ಕನಸಿಲ್ಲ. ನಾನು ಕನಸಿನ ವ್ಯಕ್ತಿಯಾಗಿ ನಾನು ಇಲ್ಲ. ಕನಸಿನ ವ್ಯಕ್ತಿಯಾಗಿ ನಾನಿಲ್ಲದಿದ್ದರೆ ಕನಸು ಇಲ್ಲ. ಕನಸಿದೆ ಅಂದರೆ ಕನಸಿನಲ್ಲಿ ವ್ಯಕ್ತಿಯಾಗಿದ್ದೇನೆ. ಕನಸಿನಲ್ಲಿ ವ್ಯಕ್ತಿಯಾಗಿದ್ದರೆ ಕನಸಿರುತ್ತದೆ. ಕನಸಿದೆ ಅಂದರೆ ಕನಸಿನಲ್ಲಿ ವ್ಯಕ್ತಿಯಾಗಿರ್ತೀನಿ. ಕನಸಿನಲ್ಲಿ ನಾನು ವ್ಯಕ್ತಿಯಾಗುವುದು, ಕನಸು ತೋರುವುದು ಎರಡೂ ಒಟ್ಟಿಗೆ, ಎರಡೂ ಒಂದೇ. ನಾನು ಕನಸಿನ ವ್ಯಕ್ತಿಯಾದರೆ ಕನಸಿರುತ್ತದೆ. ಕನಸಿದೆ ಅಂದರೆ ವ್ಯಕ್ತಿಕೆ ಇರುತ್ತದೆ. ಎಚ್ಚರಗೊಂಡವನಿಗೆ ಕನಸಿಲ್ಲ. ಮರಿ ಕನಸಿಲ್ಲ ಎಂದು ಯಾವಾಗ ಹೇಳಿದ್ದೀರಿ? ಅಂದರೆ ಹೇಳಿದಾಗ ನಿಮ್ಮ ಅನುಭವ ನೋಡಿ. ಕನಸು ಇಲ್ಲ ಎಂದು ಹೇಳಿದಾಗ ಈ ಅನುಭವ ಯಾವ ಮಟ್ಟದಿಂದ ಬರ್ತಾ ಇದೆ? ಆ ಅನುಭವದಲ್ಲಿ ಏನೇನಿದೆ, ಏನೇನಿಲ್ಲ. ಕನಸಿಲ್ಲ ಅಂದರೆ ಕನಸಿನ ಪ್ರಪಂಚವಿಲ್ಲ. ಕನಸನ್ನು ನೋಡುತ್ತಾ ಕನಸಿನಲ್ಲಿ ಅಂತರ್ಭಾಗವಾಗಿರುವ ನಾನು ವ್ಯಕ್ತಿಯಾಗಿ ಇದ್ದಿದ್ದೀನಲ್ಲ, ಆವಾಗ ಕನಸನ್ನು ನೋಡುತ್ತಾ ಅನುಭವಿಸುತ್ತಾ ಕನಸಿನ ವ್ಯಕ್ತಿಯಾಗಿದ್ದೀನಲ್ಲ, ಆ ವ್ಯಕ್ತಿಯಾಗಿ ಈಗಿದ್ದೀನ ಎಚ್ಚರಗೊಂಡಾಗ ಇಲ್ಲ. ಅಂದರೆ ಅರ್ಥವೇನು? ಕನಸು, ಕನಸಿನ ವ್ಯಕ್ತಿ ಎರಡು ಒಂದೇ. ಎರಡನ್ನು ಬಿಟ್ಟರೆ ಕನಸಿಲ್ಲ.
ಹಾಗೆ ಅಲ್ಲವೇ? ಎಚ್ಚರವೂ ಹಾಗೆ. ಎಚ್ಚರ ವ್ಯಕ್ತಿ, ಎಚ್ಚರ ವ್ಯಕ್ತಿ ಎರಡೂ ಒಂದೇ. ಎಚ್ಚರದ ವ್ಯಕ್ತಿತ್ವ ಅಂದರೆ ಎಚ್ಚರ ಪ್ರಪಂಚ ಅಂದರೆ ಎತ್ತರ ವ್ಯಕ್ತಿ, ಇಬ್ಬರು ಒಂದೇ. ಎರಡು ಬಿಡಿಸೋಕ್ಕಾಗಲ್ಲ. ಒಂದೇ ಪೇಪರಿಗೆ ಎರಡು ಪಾರ್ಶ್ವಗಳು, ಬಿಡಿಸೋಕ್ಕಾಗ್ತದೆ? ಇಂಥದ್ದು ಪೆನ್ ಅಂದರೆ ಇದು ಕಿತ್ತಬಹುದು. ಒಂದೇ ಪೇಪರ್ಗೆ ಎರಡು ಸೈಡ್ಗಳಿರುತ್ತವೆ ನೋಡಿ, ಇದೊಂದು ಪೇಜಿ. ಒಂದು ಪೇಜಿ ಬಿಡಿಸಿ ಇನ್ನೊಂದು ಪೇಜಿ ಮಾಡೋಕ್ಕಾಗ್ತದೆ? ಯಾವ ಸೈಂಟಿಸ್ಟು, ಯಾವ ಟೆಕ್ನಾಲಜಿ ಇಷ್ಟುವರೆಗೂ ಹುಟ್ಟಲಿಲ್ಲ ಅಲ್ಲವೇ? ಯಾವ ಸೈಂಟಿಸ್ಟು ಮಾಡೋಕ್ಕಾಗಲ್ಲ. ಒಂದು ಪೇಜಿ ಕೊಟ್ಟರೆ ನಿಮಗೆ ಒಂದು ಶೀಟ್ ಅಂತ ಹೇಳ್ತಾರಲ್ಲ, ಒಂದು ಕಾಗದ ಕೊಟ್ಟರೆ ಈ ಸೈಡು ಎರಡು ಒಟ್ಟಿಗೆ ಬಂದಿವೆ ಅಲ್ಲ, ಈ ಒಂದೇ ಸೈಡ್ ತೊಗೊಂಡು ಇನ್ನೊಂದು ಸೈಡ್ ಬಿಡು. ಏಕೆಂದರೆ ಒಂದು ಸೈಡು ಇನ್ನೊಂದು ಸೈಡಿಗೆ ಅವಯವವಲ್ಲ. ಅವಯವವಾಗಿದ್ದರೆ ಒಂದು ಅವಯವ ಬಿಡಿಸಿ ಇನ್ನೊಂದು ಅವಯವ ಇಟ್ಕೊಳ್ಳಬಹುದು ಅಲ್ಲವೇ? ಕೈ ಕಾಲು ಇದ್ದರೆ ಒಂದು ಕೈ ಕತ್ತರಿಸಿದ್ದರೂ ಮನುಷ್ಯ ಬದುಕುತ್ತಾನೆ. ಏಕೆ ಅಂದರೆ ಇದೊಂದು ಅವಯವ. ಒಂದು ಅವಯವ ಆಗಿದ್ದರೆ ಒಂದು ಅವಯವ ಬಿಡಿಸಿ ಇನ್ನೊಂದು ಅವಯವ ಇಟ್ಕೊಳ್ತೀವಿ. ಇದು ಅವಯವವಲ್ಲ, ಅಖಂಡ. ನಾವೇನು ಹೇಳ್ತೀರಿ ಕನ್ನಡದಲ್ಲಿ? ಅಖಂಡ ಅಂದರೆ ಅವಯವವಲ್ಲ, ಎರಡೂ ಸೇರಿಕೊಂಡು ಒಂದೇ ವಸ್ತು. 1 ಬ್ಲಾಕ್, 1 ಅಖಂಡ, 1 ಯೂನಿಟ್ ಎಂದು ಹೇಳ್ತೀವಿ ನೋಡಿ. ಇದು 1 ಯೂನಿಟ್. ಆದ್ದರಿಂದ 1 ಯೂನಿಟನ್ನು ಅವಯವಗಳಿಲ್ಲ. 1 ಯೂನಿಟ್ ಆಗಿದ್ದರೆ ಒಂದೇ ವಸ್ತು, ಅಖಂಡ ವಸ್ತುವಾದರೆ ಒಂದು ಅವಯವ ಬಿಡಿಸಿ ಇನ್ನೊಂದು ಅವಯವ ಇಟ್ಕೊಳ್ಳೋಕ್ಕಾಗಲ್ಲ. ಕನಸಿನಲ್ಲಿ ಕನಸಿನ ಪ್ರಪಂಚ ಬಿಟ್ಟು ಕನಸಿನ ವ್ಯಕ್ತಿಯನ್ನು ಇಟ್ಕೊಳ್ಳೋಕ್ಕಾಗ್ತದೆ? ನಾನು ಕನಸು ನೋಡ್ತಾ ಇದ್ದೀನಿ, ಆದರೆ ಇಷ್ಟೆಲ್ಲ ಪ್ರಪಂಚ ಇತ್ತು, ಕನಸಿನ ಪ್ರಪಂಚ ತುಂಬ ದಿವಸ ಆಯಿತು, ಅದರಿಂದ ಈಗ ಮಾತ್ರ ಇಲ್ಲ, ನಂತರ ಬರಬಹುದು ಏನೋ, ಈಗ ಮಾತ್ರ ನಾನು ಕನಸಿನ ವ್ಯಕ್ತಿಯಾಗಿದ್ದೇನೆ, ಕನಸಿನ ಪ್ರಪಂಚ ಮಾತ್ರ ಇಲ್ಲ. ಯಾರಿಗಾದ್ರೆ ಅಂಥದ್ದು ಅನುಭವ ಇತ್ತಾ? ಆಗುವ ಸಾಧ್ಯತೆ ಇದೆಯಾ? ಇಲ್ಲ, ಅಂಥದ್ದು ಅನುಭವವೇ ಇಲ್ಲ. ಕನಸಿನ ವ್ಯಕ್ತಿ ಅಂದರೆ ಕನಸಿನ ಪ್ರಪಂಚ. ಕನಸಿನ ಪ್ರಪಂಚದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು, ಒಂದು ವಸ್ತು ಹೆಚ್ಚು ಒಂದು ವಸ್ತು ಕಮ್ಮಿ, ಅದು ಬೇರೆ. ಒಟ್ಟು ಪ್ರಪಂಚ ನೋಡಿ. ಒಟ್ಟು ಪ್ರಪಂಚ ನೋಡಿದರೆ ಕನಸಿನ ವ್ಯಕ್ತಿ ಅಥವಾ ಇದೇನು ಕಂಡು ಬರ್ತದ? ಈಗ ಸರಿಯಾಗಿ ಕನಸಿನ ವ್ಯಕ್ತಿ, ಕನಸಿನ ಪ್ರಪಂಚ ಇವು ಎರಡಲ್ಲ. 2 ಅವಯವಗಳಾದರೆ ಒಂದು ಅವಯವ ಕಿತ್ತು ಇನ್ನೊಂದು ಅವಯವ ಇಟ್ಕೊಳ್ಳಬಹುದು. 2 ಅವಯವಗಳಲ್ಲ, 2 ಸೇರಿಕೊಂಡು ಒಂದೇ ಅಖಂಡ, 1 ಯೂನಿಟ್, ಒಂದೇ ಅಖಂಡ. ವಿಂಗಡಿಸೋಕ್ಕಾಗಲ್ಲ. ಅದು ನೋಡಿ, ಇದು ಕಲಿಯತಕ್ಕದ್ದು. ವಿಂಗಡಿಸೋಕ್ಕಾಗಲ್ಲ. ವಿಂಗಡಿಸಬಹುದು ಅಂದರೆ ಅವಯವಗಳು, ಅಂದರೆ ಅವಯವಗಳನ್ನು ಮಾಡಬಹುದು ಎಂದರ್ಥ. ಕೆಲವೊಮ್ಮೆ ಏನಾಗ್ತದೆ, ಅವಯವಗಳು ಅಂದರೆ ಬಿಡಿ ಪಾರ್ಟ್ಸ್ ಅಲ್ಲ. ಪೇಪರ್ ನೋಡಿ, ಒಂದು ಪೇಪರ್ ಇದೆ, ಒಂದು ಪೇಪರು ಅವಯವಗಳು ಒಂದೇ ಎಂದು ಕಂಡು ಬರುತ್ತದೆ, ಆದರೆ ಕತ್ತರಿಸಬಹುದು. ಎಲ್ಲಿ ಕತ್ತರಿಸುವಕ್ಕೆ ಸಾಧ್ಯತೆ ಇರುತ್ತದೋ 2 ತುಂಡುಗಳಾಗಿ ಮಾಡಬಹುದು. ಯಾವುದು ಈಗ ಒಟ್ಟಾಗಿ ಕಂಡು ಬಂದರೂ ಕತ್ತರಿಸುವ ಸಾಧ್ಯತೆ ಇದೆಯೋ ಕತ್ತರಿಸಿ 2 ತುಂಡು ಮಾಡಬಹುದು. ಆದರೆ ಕನಸಿನ ವ್ಯಕ್ತಿ, ಕನಸಿನ ಪ್ರಪಂಚ ಕತ್ತರಿಸಿ 2 ಬೇರೆ. ಇದೊಂದು ಕನಸಿನ ಪ್ರಪಂಚ ಇದೆ, ಕನಸಿನ ವ್ಯಕ್ತಿ ಇಲ್ಲ. ಕನಸಿನ ವ್ಯಕ್ತಿ ಇದ್ದಾನೆ, ಆದರೆ ಕನಸಿನ ಪ್ರಪಂಚವಿಲ್ಲ. ಅಂಥದ್ದು ಈ 2 ತುಂಡುಗಳು ಬಿಡಿಯಾಗಿ ಯಾರಾದರೂ ನೋಡಿದ್ದಾರ? ಅಸಂಭವ. ಅಂದರೆ ಬಿಡಿ ಮಾಡೋಕ್ಕಾಗಲ್ಲ, ಕತ್ತರಿಸೋಕ್ಕೆ ಆಗಲ್ಲ, ಅಂಥದ್ದು ಇಲ್ಲವೇ ಇಲ್ಲ. ಏಕೆ? 2 ಒಂದೇ. 2 ಹೇಳುವುದೇ ತಪ್ಪು. 2 ಹೇಳುವುದೇ ತಪ್ಪು. ಭಾಷೆ ತಪ್ಪು ಮಾಡುತ್ತದೆ ನೋಡಿ. ಭಾಷೆ ತಪ್ಪು ಮಾಡಿ ನಮ್ಮನ್ನು ಮೋಸಗೊಳಿಸುತ್ತದೆ. ಭಾಷಕ್ಕೆ ಸಿಕ್ಕಾಕ್ಕೊಳ್ಳಬಾರದು. ಅದೇ ಹೇಳ್ತಾ ಇದ್ದೆ. ಭಾಷಾ, ಮನುಷ್ಯನ ಬುದ್ಧಿ, ಈ 2 ಹಾಳು ಮಾಡ್ತವೆ. ಅದಕ್ಕೋಸ್ಕರ ವಾಕ್ಕುಕಿ ಮನಸ್ಸುಕಿ ದಾಟಿದ್ದು ಪರಮಾತ್ಮ ಹೇಳ್ತಾರೆ. ಏಕೆ ಅಂದರೆ ಈ ವಾಕು ಮೋಸ ಮಾಡ್ತದೆ, ಮನಸ್ಸು ಮೋಸ ಮಾಡ್ತದೆ. ಅಂದರೆ ಅಲ್ಲಿ ಇಲ್ಲದ ವಿಂಗಡವನ್ನು ಮಾಡ್ತದೆ, ಇದ್ದಂತೆ ನೋಡ್ತದೆ. ವಿಂಗಡವಿಲ್ಲದ ಒಟ್ಟು ವಸ್ತುವನ್ನು 2 ನೋಡ್ತದೆ. ಮನಸ್ಸು 2 ಊಹಿಸ್ಕೊಳ್ತದೆ. ಬಾಯಿ 2 ಮಾತುಗಳನ್ನು ಹೇಳ್ತದೆ ಅಲ್ಲವೇ? ಬಾಯಿ 2 ಮಾತುಗಳು ಬಳಸ್ತದೆ. 2 ಮಾತುಗಳು ಬಳಸಿದ್ದರೆ ನಾವು 2 ಇವೆ ಅಂದ್ಕೊಳ್ತೀವಿ. ಮಾತುಗಳು ನೀವು 100 ಬಳಸಿದ್ದರೂ ವಸ್ತು ಒಂದೇ. ಇದು ಅರ್ಥವಾಗಬೇಕು. ಅಂದ್ರೇನು? ಭಾಷಾ ತಪ್ಪು ಮಾಡ್ತಾ ಇದೆ. 3 ಪದ ನಾವು ಸಾಮಾನ್ಯವಾಗಿ ಅಂದ್ಕೊಳ್ತೀವಿ. ಏನು? ಒಂದು ಪದಕ್ಕೆ ಒಂದು ವಸ್ತು, ಒಂದು ಪದ ಅಂದರೆ ಒಂದು ವಸ್ತು, ಇನ್ನೊಂದು ಪದಕ್ಕೆ ಇನ್ನೊಂದು, ಇನ್ನೊಂದು ಪದಕ್ಕೆ ಇನ್ನೊಂದು, ಇನ್ನೊಂದು ಪದಕ್ಕೆ ಇನ್ನೊಂದು. 2 ಪದಗಳು ಬಳಸಿದರೆ 2 ಇವೆ. ಇದು ಮೋಸ ಅಲ್ಲವೇ? ಇದು ಮೋಸ ಆಗ್ತಾ ಇದೆ, ಗಮನಿಸ್ತಾ ಇಲ್ಲ ಜನರು.
ಕೆಲವೊಮ್ಮೆ ಪದಗಳು ಹೆಚ್ಚು ಬಳಸಿದ್ದರೂ ವಿಷಯ ಒಂದೇ. ಅದು ಅಖಂಡ ಅಂದರೆ ಅವಿಭಕ್ತ ಎಂದರ್ಥ. ಅಖಂಡ ಅಂದರೆ ಅವಿಭಕ್ತ, ವಿಭಜನ ಮಾಡೋಕ್ಕಾಗದೇ ಇರುವಂಥದ್ದು. అంటే ಅದನ್ನೇನು ಹೇಳ್ತಾರೆ, ವಿಂಗಡಿಸೋಕ್ಕಾಗದೇ ಇರುವಂಥದ್ದು, ವಿಂಗಡಿಸೋಕ್ಕಾಗಲ್ಲ. ಹಾಗೆ ಕನಸಿನಲ್ಲಿ ಕನಸು ಒಂದೇ ಅಖಂಡ. ಈಗ ಎಲ್ಲ ಬಂದುಬಿಡ್ತದೆ ಅದರಲ್ಲಿ. ಕನಸಿನ ಪದಾರ್ಥಗಳು, ಕನಸಿನ ದೇಶ, ಕನಸಿನ ಪದಾರ್ಥ ಬಿಡಿಸೋಕ್ಕಾಗುತ್ತದೆ. ದೇಶ ಅಂದರೆ ಆಕಾಶ, ಕನಸಿನ ಆಕಾಶ, ಕನಸಿನ ಪದಾರ್ಥ ಬಿಡಿಸೋಕ್ಕಾಗ್ತದೆ. ಕನಸಿನ ಆಕಾಶದಲ್ಲೇ ಕನಸಿನ ಪದಾರ್ಥ. ಪದಾರ್ಥವಿರುವಕ್ಕೆ ಆಕಾರವಿದೆ. ಆಕಾರ ಅಂದರೆ ಒಂದು ಆಕಾಶ ಇದೆ, ಅಂದರೆ ದೇಶ ಇದೆ. ಅಂದರೆ ಪದಾರ್ಥವು ಅದರ ಆಕಾಶ ಬಿಡಿಸೋಕ್ಕಾಗಲ್ಲ, ಪದಾರ್ಥವು ಕಾಲ ಬಿಡಿಸೋಕ್ಕಾಗಲ್ಲ. ದೇಶ ಕಾಲಗಳಲ್ಲಿ ಪದಾರ್ಥಗಳಿವೆ ಅಂದ್ಕೊಳ್ಳಿ, ಇಲ್ಲಿದೆ ಅಲ್ಲಿದೆ ಅಂದ್ಕೊಳ್ತೀವಿ. ಇಲ್ಲಿ ಅಲ್ಲಿ ಎನ್ನುವುದು ವಸ್ತುವಿಗಿಂತ ಬಿಡಿಯಾಗಿ ನೋಡೋಕ್ಕಾಗಲ್ಲ. ದೇಶ ಕಾಲಗಳು ವಸ್ತುಗಳು ಒಂದೇ, ಬಿಡಿಸಿ ನೋಡೋಕ್ಕಾಗಲ್ಲ. ಹಾಗೆ ಸಬ್ಜೆಕ್ಟು ಆಬ್ಜೆಕ್ಟು, ಜ್ಞಾತೃ ಜ್ಞೇಯ ಬಿಡಿಸೋಕ್ಕಾಗಲ್ಲ. ಜ್ಞಾತೃ ಇದ್ದರೆ ಜ್ಞೇಯ ಇರುತ್ತದೆ, ಜ್ಞೇಯ ಇದ್ದರೆ ಜ್ಞಾತೃ ಇರುತ್ತದೆ. ಜ್ಞಾತೃ ಜ್ಞೇಯ ಎರಡಲ್ಲ, ಒಂದೇ. ಸುಮ್ಮನೆ ಬಾಯಿ ಮಾತಿನಿಂದ ನಾವು ವಿಂಗಡಿಸಿಕೊಂಡು ಎರಡೆರಡು ಮಾತುಗಳು ಮಾಡ್ತಾ ಇದ್ದೀವಿ. ಬಟ್ ಈ ವಸ್ತು ಒಂದೇ, ಅನುಭವ ಒಂದೇ. ಆದ್ದರಿಂದ ಬಾಯಿ ಮಾತು ಅನಾವಶ್ಯಕವಾಗಿ ಮಾಡಿದ್ದನ್ನು ಪಕ್ಕಕ್ಕಿರಿಸಿ ನೇರ ಅನುಭವವನ್ನು ನೋಡುವುದು ಬೇಕು. ಅದಕ್ಕೋಸ್ಕರ ಗುರುಪದೇಶ. ನಾವು ಓದ್ಕೊಳ್ಳಬಹುದು, ಪುಸ್ತಕನೇ ಓದಿಕೊಂಡ್ರೆ ಇದು ಮಾಡಿಬಿಡ್ತೀರಿ, ಮಾಡಲ್ಲವಾ? ಮಾತು ಹೇಳಿದ್ದೆಲ್ಲ ವಿಂಗಡಿಸ್ತದೆ, ವಿಂಗಡಿಸಿ ನೋಡ್ತದೆ. ಆ ವಿಂಗಡ ತೆಗೆಯಬೇಕು. ಅದಕ್ಕೋಸ್ಕರನೇ ಇನ್ನೊಬ್ಬರು ಬೇಕು. ಇನ್ನೊಬ್ಬರು ಯಾರು? ತಾನು ವಿಂಗಡ ಮಾಡದೆ ನೋಡುವವರು ಬೇಕು. ಅವನು ವಿಂಗಡ ಮಾಡಿದರೆ ಅವನೊಂದು ಪುಸ್ತಕ ಹೇಳ್ತಾನೆ, ಶ್ಲೋಕಗಳು ಹೇಳ್ತಾನೆ, ಪಾಠ ಎಲ್ಲ ಹೇಳ್ತಾನೆ, ಪುಸ್ತಕಗಳೆಲ್ಲ ಆಯಿತು. ಅವನು ಅಲ್ಲೇ, ತಾವು ಅಲ್ಲೇ ಇದ್ದು ಬಿಡ್ತೀರಿ. ಅವರು ವಿಂಗಡ, ತಾವು ವಿಂಗಡ, ಮುಗಿಯಿತು. ಏನು ಉಪಯೋಗವಿಲ್ಲ. ವಿಂಗಡ ಇಲ್ಲದೆ ಭಾಷದ ವಿಂಗಡವನ್ನು ತಪ್ಪಿಸಿ ಬದುಕುವವನು, ಮನಸ್ಸಿನ ವಿಂಗಡವನ್ನು ದಾಟಿ ಇರುವವನು, ಅದು ಇರಬೇಕು. ಆ ಮಟ್ಟದಿಂದ ಈ ವಿಂಗಡ ಕಂಡು ಬರುತ್ತಾ ಇದ್ದರೂ ಈ ವಿಂಗಡವು ಆ ಮಟ್ಟಕ್ಕಿಲ್ಲ, ತನ್ನ ಅನುಭವಕ್ಕಿಲ್ಲ, ಕಲ್ಪಿತವಾಗಿ ತೋರ್ತದೆ, ಸ್ವರೂಪಕ್ಕಿಲ್ಲ. ಅದು ನೋಡಬೇಕು. ಆದ್ದರಿಂದ ಕನಸಿನ ಪ್ರಪಂಚ, ಕನಸಿನ ವ್ಯಕ್ತಿ, ಇದು ಏಕೆ ಹೇಳ್ತೀವಿ ಅಂದರೆ ಒಂದು ಹೇಳಿದ್ದರೆ ಎರಡು ಎಂದು ಅರ್ಥವಾಗಿರುವವರಿಗೆ ಆಗ್ತದೆ. ಯಾರಿಗೆ ಅರ್ಥವಾಗಲ್ಲವೋ ಅವರಿಗೆ ಎರಡು ಸೇರಿಸ್ಕೋ ಅಪ್ಪ ಎಂದು ಹೇಳುವುದಕ್ಕೆ ಎರಡೆರಡು ಹೇಳಬೇಕಾಗ್ತಾ ಇದೆ. ಬಟ್ ಎರಡು ಹೇಳಿದ್ದರೂ ಅಂದು ಒಂದೇ ಅರ್ಥ. ಹಾಗೆ ಮಾಡಿಕೊಂಡರೆ ಹೇಳಬೇಕಾಗಿಲ್ಲ. ಹಾಗೆ ಎಚ್ಚರವೂ ಅಷ್ಟೇ. ಎಚ್ಚರ ವ್ಯಕ್ತಿ, ಎಚ್ಚರ ಪ್ರಪಂಚ. ನಮಗೇನನ್ನಿಸುತ್ತದೆ, ಇಷ್ಟೊತ್ತು ಮಲ್ಕೊಂಡು ಈಗ ಎಚ್ಚರಕ್ಕೆ ಬಂದೆ ಅನಿಸುತ್ತದೆ. ಈಗ ಎಚ್ಚರಕ್ಕೆ ಬಂದೆ, ನಾನು ಎಚ್ಚರಗೊಂಡೆ ಅಂದರೆ ಏನಾಯಿತು? ಓಹೋ, ಇಷ್ಟೊತ್ತು ಎಲ್ಲಿದ್ದೀಯಪ್ಪ ಅಂದರೆ ನಾನು ಎಚ್ಚರ ಎಲ್ಲಿಲ್ಲಪ್ಪ, ಎಚ್ಚರದಲ್ಲಿ ಇರಲಿಲ್ಲ, ನಾನು ಮಲ್ಕೊಂಡು ಬಿಟ್ಟೆ. ಓಹೋ, ಮಲ್ಕೊಂಡಂದ್ರೆ ಏನು? ಎಚ್ಚರದಲ್ಲಿ ಇರಲಿಲ್ಲ, ಮಲ್ಕೊಂಡೆ. ಓಹೋ, ಎಚ್ಚರದ ವ್ಯಕ್ತಿ ಎಚ್ಚರದಲ್ಲಿ ಇರಲಿಲ್ಲ ಅಂತೆ ಮಲ್ಕೊಂಡನಂತೆ. ನಿಜವಾ? ಎಚ್ಚರ ವ್ಯಕ್ತಿ ಎಚ್ಚರದಲ್ಲಿ ಇರಲಿಲ್ಲ, ಎಲ್ಲೋ ಹೋಗಿದ್ದನಂತೆ. ಎಲ್ಲಿ? ಎಚ್ಚರ ಬಿಟ್ಟು ಹೊರಗೆ ಹೋದನಂತೆ. ಯಾರು? ಎಚ್ಚರ ವ್ಯಕ್ತಿ. ಎಚ್ಚರ ವ್ಯಕ್ತಿ ಎಚ್ಚರ ಬಿಟ್ಟು ಹೊರಗೆ ಹೋಗ್ತಾನ. ಅದರಿಂದ ಮಲ್ಕೊಂಡೆ, ಅಲ್ಲಿಂದ ಈಗ ಬಂದೆ ಅಂದರೆ ಎಚ್ಚರ ಎಂದು ಒಂದು ಸ್ಥಿರವಾದ ವಸ್ತುವೆಂದು, ಎಚ್ಚರ ವ್ಯಕ್ತಿ ಮಾತ್ರ ಹೋಗ್ತಾನೆ ಬರ್ತಾನೆ ಎಂದು ಇದೇ ಅಲ್ಲವೇ ಲೌಕಿಕರು ತಿಳ್ಕೊಂಡಿದ್ದು. ಲೌಕಿಕರ ಬುದ್ಧಿ ಮಹಾಭ್ರಾಂತಿ, ದೊಡ್ಡ ಭ್ರಾಂತಿ. ಈ ಭ್ರಾಂತಿ ಬಿಡಿಸುವುದಕ್ಕೆ ವೇದಾಂತ ಬೇಕು. ಲೌಕಿಕರೆಲ್ಲರೂ ಹೀಗೆ ತಿಳ್ಕೊಂಡರು, ಹೀಗೆ ತಿಳ್ಕೊಳ್ತಾರೆ, ಇದೇ ನಿಜ ಅಂದ್ಕೊಳ್ತಾರೆ. ವ್ಯಕ್ತಿ ನಾನು ಮಲ್ಕೊಂಡೆ, ಪ್ರಪಂಚ ಮಾತ್ರ ಇಲ್ಲೇ ಇದೆ, ನಾನು ಮಲ್ಕೊಂಡೆ ಮತ್ತೆ ಬಂದೆ. ನೀವು ಮಲ್ಕೊಂಡಿರುವಾಗ ಪ್ರಪಂಚ ಎಲ್ಲಿತ್ತಪ್ಪ ಅಂದರೆ ಪ್ರಪಂಚ ಇಲ್ಲೇ ಇತ್ತಲ್ಲ, ಇಲ್ಲೇ ರೂಮ್ನಲ್ಲೇ ನಾನು ಮಲ್ಕೊಂಡೆ, ಪ್ರಪಂಚ ಎಲ್ಲಿ ಹೋಗ್ತದೆ? ನಾನು ಮಲ್ಕೊಂಡ್ರೆ ಪ್ರಪಂಚ ನಿಂತು ಹೋಗಬೇಕಾ? ನಾನು ಮಲ್ಕೊಂಡುವುದೇ ಪ್ರಪಂಚದಲ್ಲಿ ಅಲ್ಲ, ಹಾಗೆ ಹೇಳ್ತಾ. ಮತ್ತೆ ಏನಪ್ಪ, ನೀವು ಮಲ್ಕೊಂಡಿದ್ದು ಪ್ರಪಂಚದಲ್ಲೇ, ನೀವು ಮಲ್ಕೊಂಡಿದ್ದು ಪ್ರಪಂಚದಲ್ಲೇ, ಪ್ರಪಂಚ ಬಿಟ್ಟು ಹೋಗಿದ್ಯಾ? ನಾನು ಪ್ರಪಂಚ ಬಿಟ್ಟು ಹೋದೆ. మరి ಮಲ್ಕೊಂಡಿದ್ದೆಲ್ಲಿ ಅಂದರೆ ಪ್ರಪಂಚದಲ್ಲೇ ಮಲ್ಕೊಂಡೆ. ಇದೇನಪ್ಪ, ನೀವು ಪ್ರಪಂಚದಲ್ಲಿ ಮಲ್ಕೊಂಡಿದ್ದೀಯಾ, ಪ್ರಪಂಚ ಬಿಟ್ಟು ಹೊರಗೆ ಹೋಗಿದ್ದೀಯಾ? ಏನೋ ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀನಿ. ಈಗ ಕನ್ಫ್ಯೂಷನ್ ಅವರು, ನೀವು ಪ್ರಪಂಚ ಬಿಟ್ಟು ಹೋಗಿದ್ದೀಯಾ, ಪ್ರಪಂಚ ಎಚ್ಚರ ಬಿಟ್ಟು ಹೋಗಿದ್ದೀಯಾ, ಎಚ್ಚರದಲ್ಲೇ ಮಲ್ಕೊಂಡಿದ್ದೀಯಾ? ಏನು ಹೇಳಬೇಕಪ್ಪ? ಎರಡೂ ಕನ್ಫ್ಯೂಷನೇ. ಏಕೆ? ಎಚ್ಚರ ವ್ಯಕ್ತಿ ಎಚ್ಚರ,
ತಾನು ಮಲ್ಕೊಳ್ತಾನೆ ಅಂದರೆ ಎಚ್ಚರ ವ್ಯಕ್ತಿ ಇಲ್ಲ, ಎಚ್ಚರ ಪ್ರಪಂಚ ಇಲ್ಲ. ಈ ಎರಡೆಂಬ ವಿಂಗಡಣೆ ಬಿದ್ದು ಹೋಯಿತು. ಅಲ್ಲಿ ಎಚ್ಚರ ವ್ಯಕ್ತಿ ಇಲ್ಲ, ಎಚ್ಚರ ಅವಸ್ಥೆ ಇಲ್ಲ. ಅದು ಸುಷುಪ್ತಿ. ಅಂದರೆ ತಾನು ವ್ಯಕ್ತೇ ಅಲ್ಲ. ವ್ಯಕ್ತಿತ್ವವನ್ನು ಬಿಟ್ಟ ಅಂದ್ರೇನು? ಯಾವುದು ಬಿಡೋಕ್ಕಾಗ್ತದೆ? ಯಾವುದು ತಾನಲ್ಲವೋ ಅದು ಬಿಡೋಕ್ಕಾಗ್ತದೆ? ಎಚ್ಚರ ಬಿಟ್ಟಾಗ ನಾನು ಉಳಿಯುತ್ತೇನೆ. ಆ ನಾನು ಯಾರು? ಆ ನಾನು ವ್ಯಕ್ತಿ ಅಲ್ಲ. ಅದು ವ್ಯಕ್ತಿ ಅಲ್ಲ. ವ್ಯಕ್ತಿ ಅಂದ್ರೇನು? ಎಚ್ಚರಕ್ಕೆ ಸೇರಿದ, ಎಚ್ಚರದಲ್ಲಿರುವ ವ್ಯಕ್ತಿ ಅಲ್ಲ. ಅವನು ಎಚ್ಚರದಲ್ಲಿ ಹೊರಗೆ ಒಳಗೆ ಎಲ್ಲ ಕಡೆ ಇರುವಂಥ ಆಕಾಶ ಹಾಗೆ ವ್ಯಾಪಿಸಿರುವ ವ್ಯಕ್ತಿ. ತಾನು ಎಚ್ಚರ ಇರುವಾಗಲೂ ಇರುತ್ತಾನೆ, ಅರಿವು ಇರುವು. ನೋಡಿ, ಎಚ್ಚರದಲ್ಲಿ ಯಾವ ಅರಿವಿತ್ತೋ, ಎಚ್ಚರ ಪ್ರಪಂಚ ಮುಗಿದು ಹೋದರೂ ಅರಿವಿರುತ್ತದೆ. ಪ್ರಪಂಚ ಹೋಗಬಹುದು, ಅರಿವು ಹೋಗಲ್ಲ. ನೋಡಿ, ಕನಸನ್ನು ನೋಡಿದ್ದು ಈ ಅರಿವಿನಿಂದಲೇ ನೋಡಿದ್ದೀರಾ ಅಲ್ಲವಾ? ಕನಸೆಲ್ಲ ನನಗೆ ಗೊತ್ತಾಯಿತು. ಕನಸು ನೋಡುವಾಗ ಅರಿವಿನಿಂದಲೇ ಕನಸೆಲ್ಲ ತಿಳ್ಕೊಂಡೆ. ಕನಸಿನ ಪ್ರಪಂಚ ಮುಗಿದು ಹೋಯಿತು, ಕನಸಿನ ವ್ಯಕ್ತಿ ಮುಗಿದು ಹೋಯಿತು, ಆದರೆ ಅರಿವಿದೆ. ಅದಕ್ಕೋಸ್ಕರನೇ ಈಗ ನಾನು ನೆನಪಿಸ್ಕೊಳ್ತೀನಿ, ಕನಸಿನಲ್ಲಿ ಹಾಗಿತ್ತು ಹೀಗಿತ್ತು ಅಂದರೆ ಇತ್ತು ಹೇಳ್ತಾನೆ ಹೊರತು ಇದೇ ಹೇಳಲ್ಲ. ಇತ್ತು ಹೇಳ್ತಾನೆ ಅಂದ್ರೇನು? ಈಗ ಇಲ್ಲ ಎಂದರ್ಥ. ಅದು ಭೂತಕಾಲ ಅಲ್ಲ. ಭೂತಕಾಲ ಅಂದ್ರೇನು? ಎಚ್ಚರದ ಭೂತಕಾಲಕ್ಕೆ ಸೇರಿದ್ದ ಕನಸು. ಕನಸು ಎಚ್ಚರದ ಭೂತಕಾಲಕ್ಕೆ ಅಲ್ಲ. ಏಕೆಂದರೆ ಕನಸಿನ ಕಾಲ ಬೇರೆ, ಎಚ್ಚರದ ಭೂತಕಾಲ ಬೇರೆ. ಜಾಗ್ರತ್ತಿನ ಭೂತಕಾಲ ಬೇರೆ. ಜಾಗ್ರತ್ತಿನ ಭೂತಕಾಲ ಅಂದರೆ ಜಾಗ್ರದ ಅವಸ್ಥೆ ಒಳಗೆ ಆಗುತ್ತದೆ. ಕನಸು ಜಾಗ್ರದ ಅವಸ್ಥೆ ಒಳಗೆ ಆಯಿತಾ? ಕನಸು ನಡೆದಿದ್ದು ಜಾಗ್ರದವಸ್ಥದ ಒಳಗೇ. ಭೂತಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ನಿನ್ನೆ ಮೊನ್ನೆ ನಾವು ಇಲ್ಲಿ ಬಂದಿದ್ದೀರಿ, ನೋಡಿದ್ದೀರಿ, ಬೇರೆ ಊರಿಗೆ ಹೋಗಿದ್ದೀರಿ. ಹಾಗೆ ಕನಸೆಂಬುದು ಎಚ್ಚರದಲ್ಲೇ ನಿನ್ನೆ ಮೊನ್ನೆ ಮಾಡಿದ್ದೆಂದು ಅನಿಸುತ್ತದೆ. ಅಥವಾ ಎಚ್ಚರಕ್ಕೆ ಹೊರಗೆ ಇದೆಯಾ? ಎಚ್ಚರ ಒಳಗೆ ಅಲ್ಲ, ಎಚ್ಚರಕ್ಕೆ ಹೊರಗೇ ಇದೆ. ಹೊರಗೆ ಅಂದರೆ ಎಚ್ಚರದಲ್ಲಿ ಇರಲಿಲ್ಲ ಅಷ್ಟೇ. ಆದ್ದರಿಂದ ಕನಸನ್ನು ನಾವು ಎಚ್ಚರಗೊಂಡಾಗ ನೆನಪಿಸಿಕೊಂಡರೆ ಅರಿವು ಕನಸಿನಲ್ಲಿ ಏನಿತ್ತು? ಅರಿವಿತ್ತು. ಆ ಅರಿವು ಮಾತ್ರ ಉಳಿದಿದೆ. ವ್ಯಕ್ತಿತ್ವ ಇಲ್ಲ, ಮನಸ್ಸು ಇಲ್ಲ, ಪ್ರಪಂಚ ಇಲ್ಲ. ಎಲ್ಲ ಬಾಧಿತ ಮಾಡಿ ಅದರಿಂದ ನಾವು ಎಚ್ಚರಗೊಂಡು ಬಂದಿದ್ದೇವೆ ಅಂದರೆ ಏನು? ಚೇತರಿಸಿಕೊಂಡು ಬಂದಿದ್ದೇವೆ ಅಂದರೆ ಯಾವುದೂ ಉಳಿಸ್ಕೊಂಡಿಲ್ಲ. ಕನಸಿನ ಮನಸ್ಸು ಇಲ್ಲ, ಕನಸಿನ ಪ್ರಪಂಚ ಇಲ್ಲ, ಕನಸಿನ ದೇಶ ಇಲ್ಲ, ಕಾಲ ಇಲ್ಲ, ವಸ್ತು ಇಲ್ಲ, ಸುಖ ದುಃಖಗಳೂ ಇಲ್ಲ, ಯಾವ ಅನುಭವವೂ ಇಲ್ಲ, ಏನಿಲ್ಲ. ಅಂದರೆ ಅರಿವು ಮಾತ್ರ ಇದೆ ಅಷ್ಟೇ. ಪೂರ್ತಿ ಬಿಟ್ಟು ಹೇಗೆ ಒಂದು ಟಿ ವಿಯಲ್ಲಿ ಏನೇನೋ ಹಿಂದಿನ ಸಿನಿಮಾ ಇತ್ತು, ನಂತರ ಆ ಸಿನಿಮಾ ಮುಗಿದ ನಂತರ ಇನ್ನೊಂದು ಸಿನಿಮಾ ಶುರುವಾಯಿತು. ಆವಾಗ ಹಿಂದಿನ ಸಿನಿಮಾಕ್ಕೆ ಇದಕ್ಕೆ ಏನು ಕಾಮನ್? ಆ ಸ್ಕ್ರೀನ್ ಒಂದೇ ಸಮಾನ, ಆ ಟಿ ವಿ ಸ್ಕ್ರೀನ್ ಇರುತ್ತದೆ ಒಂದೇ ಸಮಾನ, ಮಿಕ್ಕದು ಕಥೆಯೆಲ್ಲ ವ್ಯತ್ಯಾಸ. ಆ ಸ್ಕ್ರೀನ್ ಒಂದೇ. ಯಾವ ಸ್ಕ್ರೀನ್ ಅಂದರೆ ಬೆಳಕು ಇರುತ್ತದೆ ನೋಡಿ, ಲೈಟು. ಆ ಲೈಟ್ನಲ್ಲೇ ಇದೆಲ್ಲ ಕಂಡು ಬಂತು. ಆ ಲೈಟ್ ಒಂದು ಇಳಿಯುತ್ತದೆ, ಮಿಕ್ಕ ಬಣ್ಣಗಳು, ಆಕಾರಗಳು, ವಸ್ತುಗಳು, ಮನುಷ್ಯರು, ಘಟನೆಗಳು ಎಲ್ಲ ಮುಗಿದು ಹೋಗ್ತದೆ, ಎಲ್ಲ ಅಳಿಸಿಬಿಡುತ್ತದೆ. ಕೆಲವೊಮ್ಮೆ ಕರೆಂಟ್ ಹೋದಾಗ ಟಿ ವಿ ಏನು ಕಂಡು ಬರ್ತದೆ? ಕೇವಲ ಬೆಳಕು ಮಾತ್ರ ಕಂಡು ಬರ್ತದೆ, ಏನಿಲ್ಲ, ಸುಮ್ಮನೆ ಬೆಳಕು. ಆ ಬೆಳಕು ಮಾತ್ರ ಉಳಿಯುತ್ತದೆ, ಅದು ಎಲ್ಲಿ ಹೋಗಲ್ಲ. ಅದೇ ಬೆಳಕು ಇನ್ನೊಂದು ಸಿನಿಮಾ ಬಂದಾಗ ಆ ಬೆಳಕು ಅದೇ ಇರುತ್ತದೆ. ಹಾಗೆ ಕನಸಿನಲ್ಲಿ ಎಲ್ಲ ಬಿದ್ದು ಹೋದಾಗ ಏನು ಮಾತ್ರ ಉಳಿಯುತ್ತದೆ ನೋಡಿ. ಕನಸಿನಲ್ಲಿ ವ್ಯಕ್ತಿ ಇಲ್ಲ, ಪ್ರಪಂಚ ಇಲ್ಲ, ಆದರೆ ಏನು ಉಳಿಯುತ್ತದೆ? ಬೆಳಕು ಮಾತ್ರ, ಅದೇ ಸಾಕ್ಷಿ. ಆ ಸಾಕ್ಷಿ ಕನಸಿರುವಾಗ ಇತ್ತು, ಇಡೀ ಕನಸನ್ನು ವ್ಯಾಪಿಸಿತ್ತು. ಕನಸಿನ ವ್ಯಕ್ತಿಯನ್ನು, ಕನಸಿನ ಪ್ರಪಂಚವನ್ನು, ಕನಸಿನ ದೇಶ, ಕನಸಿನ ಕಾಲ, ಕನಸಿನ ಸುಖ ದುಃಖ ಅನುಭವ ಎಲ್ಲವನ್ನು ಬೆಳಗಿಸ್ತಾನೇ ಇತ್ತು. ಬೆಳಕೇ ಬೆಳಕಿತ್ತು. ಆ ಬೆಳಕು ಮಾತ್ರ ಉಳಿಯುತ್ತದೆ, ಮಿಕ್ಕದೆಲ್ಲ ಹೋಗಿಬಿಡ್ತದೆ. ಅರಿವು ಮಾತ್ರ ಉಳಿಯುತ್ತದೆ ಅಲ್ಲವೇ? ಕೇವಲ ಅರಿವು ವ್ಯಕ್ತಿ ಅಲ್ಲ ಅದು. ಏಕೆ? ಪ್ರಪಂಚವನ್ನು ವ್ಯಾಪಿಸಿದೆ. ಆ ಅರಿವು ಪ್ರಪಂಚವನ್ನು ವ್ಯಾಪಿಸಿದೆ. ನನ್ನಂದರೆ ಕನಸಿನ ನಾನು, ಕನಸಿನ ನಾನು, ಕನಸಿನ ನನ್ನನ್ನು, ಕನಸಿನ ಪ್ರಪಂಚವನ್ನು, ಕನಸಿನ ದೇಶಕಾಲಗಳನ್ನು, ಪದಾರ್ಥಗಳನ್ನು, ಸುಖ ದುಃಖಗಳನ್ನು ಎಲ್ಲವೂ, ಒಳ್ಳೆಯದು ಕೆಟ್ಟದು, ಗೊತ್ತಿದೆ ಗೊತ್ತಿಲ್ಲ ಎಲ್ಲವನ್ನು ವ್ಯಾಪಿಸಿದೆ. ನನಗಿದು ಗೊತ್ತು ಇದು ಗೊತ್ತಿಲ್ಲ, ಜ್ಞಾನ ಅಜ್ಞಾನಗಳು ಅಂದರೆ ಕನಸಿನ ಒಳಗಿನ ಜ್ಞಾನಾಜ್ಞಾನಗಳನ್ನು ಎಲ್ಲವನ್ನು ಬೆಳಗಿಸ್ತಾ ಇತ್ತು. ಆ ಬೆಳಕಿಗೆ ಮಾತ್ರ ಯಾವುದೂ ಅಂಟಲ್ಲ. ಅಂದರೆ ನನಗಿದೇ ಗೊತ್ತು ಇದು ಗೊತ್ತಿಲ್ಲ ಎಂದಲ್ಲ, ಸುಮ್ಮನೆ ಬೆಳಕು ಮಾತ್ರನೇ ಆಗಿರುತ್ತದೆ. ಆ ಬೆಳಕು ಮಾತ್ರ ಉಳಿಯುತ್ತದೆ, ಮಿಕ್ಕದೆಲ್ಲ ಅಳಿಸಿ ಹೋಯಿತಂದರೆ ಎಲ್ಲವೂ ಸುಳ್ಳೇ ಎಂದು ಗೊತ್ತಾಗಿ ಎಚ್ಚರಗೊಳ್ತಾರೆ. ಎಚ್ಚರ ಅಂದರೆ ಏನು?
ಇದೆಲ್ಲವೂ ಕಲ್ಪಿತ, ಸುಳ್ಳು, ಇಲ್ಲವೇ ಇಲ್ಲ, ಆಗಲೇ ಇಲ್ಲ ಎಂದು ತಿಳ್ಕೊಂಡು ಎಚ್ಚರಕ್ಕೆ ಬರ್ತೀರಿ. ಎಚ್ಚರ ಅಂದರೆ ಅದರಿಂದ ಎಚ್ಚರಗೊಳ್ಳುವುದಂದರೆ ಕನಸಿನಲ್ಲಿ ಅರಿವು ಮಾತ್ರ ಇರುತ್ತದೆ, ಮಿಕ್ಕ ಯಾವುದೂ ಉಳಿಯಲ್ಲ. ಇದು ನೋಡಿ, ಅದು ಸಾಕ್ಷಿ. ಆ ಅರಿವು ಮಾತ್ರ ಹೊಸದು. ಅರಿವು ಕನಸು ಹುಟ್ಟುವಕ್ಕೆ ಮುಂಚೆನೇ ಇತ್ತು. ಕನಸಿರುವಾಗಲೂ ಅದೇ ಅರಿವಿತ್ತು, ಆ ಬೆಳಕೆ, ಆ ಅರಿವೇ ಇತ್ತು. ಕನಸು ಅಲಸಿ ಹೋದಾಗಲೂ ಅರಿವಿರುತ್ತದೆ. ಆ ಅರಿವು ಮಾತ್ರ ಕನಸು ತೋರುವಾಗ ಇದ್ದರೂ ನಾವೇನು ಮಾಡ್ತೀವಿ, ಕನಸು ತೋರುವಾಗ ಆ ಅರಿವು ಕನಸು ಮಿಕ್ಸ್ ಮಾಡಿಬಿಡ್ತೀವಿ. ಅಲ್ಲಿ ಅರಿವು ಬಿಡಿಯಾಗಿದೆ ಎಂದು ಗೊತ್ತೇ ಆಗಲ್ಲ ಜನರಿಗೆ. ಕನಸು ಬಿದ್ದು ಹೋದ ನಂತರ, ಅಂದರೆ ಅಳಿಸಿ ಹೋದ ನಂತರ ಅರಿವು ಉಳಿಯುತ್ತದೆ. ಓ, ಈ ಅರಿವು ಕನಸನ್ನು ಬಿಟ್ಟಿದೆ, ಇದು ಕನಸಿನ ಒಳಕ್ಕೆ ಸಿಕ್ಕಾಕ್ಕೊಂಡಿಲ್ಲ, ಸುಮ್ಮನೆ ಕನಸಿಗೆ ಆಧಾರವಾಗಿತ್ತು. ಅದಕ್ಕೋಸ್ಕರ ಎಷ್ಟೆಲ್ಲ ಕನಸು ತೋರಿ 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 ಎಲ್ಲ ನಿಂತು ಹೋದರು, ಅರಿವು ಮಾತ್ರ ಹಾಗೆ ಇರ್ತದೆ. ಓ, ಅಂದರೆ ಈ ಅರಿವು ಕನಸಿನ ಒಳಗಿನ ಒಂದು ವಸ್ತು ಅಂದ್ಕೊಂಡೆ, ಕನಸಿನ ಒಳಗಿನ ಅನುಭವ ಅಂದ್ಕೊಂಡೆ. ಒಳಗಿನ ಅನುಭವ ಅಲ್ಲ, ಒಟ್ಟು ಕನಸನ್ನು ಬೆಳಗಿಸುವ ಅನುಭವ ಅದು. ಅದು ಸಾಕ್ಷಿ ಅನುಭವ. ಕನಸಿನ ಅವಸ್ಥೆಯನ್ನೆಲ್ಲ ಬೆಳಗಿಸುವ ಅನುಭವವೇ ಹೊರತು ಕನಸಿನ ಒಳಗಿನ ಒಂದಾನೊಂದು ಮನಸ್ಸಿನ ವೃತ್ತಿ ಅಲ್ಲ. ಅದು ಕನಸಿನ ವೃತ್ತಿ ಅಲ್ಲ, ಏಕೆಂದರೆ ವೃತ್ತಿಗಳು ಬರ್ತವೆ ಹೋಗ್ತವೆ. ಈ ಒಟ್ಟು ಕನಸಿನ ಅರಿವು ವೃತ್ತಿ ಅಲ್ಲ, ಅದಕ್ಕೋಸ್ಕರ ಬರುವುದಿಲ್ಲ ಹೋಗೋದಿಲ್ಲ. ಒಟ್ಟು ಕನಸು ಅಳಿಸಿ ಹೋದರೂ ಅರಿವು ಹಾಗೆ ಇರುತ್ತೆ, ಏಕೆಂದರೆ ಅದು ವೃತ್ತಿ ಅಲ್ಲ. ವೃತ್ತಿ ಆದರೆ ಕನಸಿನಲ್ಲಿರುವ ಘಟನೆಗಳು, ಕನಸಿನಲ್ಲಿರುವ ವಸ್ತುಗಳು, ಅಂದರೆ ಪ್ರಪಂಚ, ನಾನು, ದೇಶಕಾಲ, ಇವೆಲ್ಲ ವೃತ್ತಿಗಳು. ಅದಕ್ಕೋಸ್ಕರ ವೃತ್ತಿಗಳು ಹೋಗ್ತವೆ, ಅರಿವು ಹೋಗಲ್ಲ. ವ್ಯತ್ಯಾಸ ನೋಡಿ, ವೃತ್ತಿಗಳು ಹೋಗ್ತವೆ, ಅರಿವು ಹೋಗಲ್ಲ. ಅರಿವು ಹಾಗೇ ನಿಂತಿರುತ್ತದೆ. ಆ ಅರಿವೇ ಈಗ ಎಚ್ಚರಕ್ಕಿದೆ. ಈಗ ಎಚ್ಚರ ನೋಡ್ತಾ ಇದ್ದೀನಿ ಎಂದು ಹೇಳುವುದು ಯಾರು? ಅದೇ ಅರಿವು. ಯಾವ ಅರಿವು ಒಟ್ಟು ಕನಸನ್ನು ಬೆಳಗಿಸ್ತಾ ಇತ್ತೋ, ಅದು ಕನಸಿನ ಪ್ರಪಂಚವೆಲ್ಲ ಅಳಿಸಿ ಹೋದರೂ ಅದೇ ಅರಿವು ಹಾಗೇ ಇದೆ, ಹಾಗೇ ಇದೆ. ಏಕೆ? ಅರಿವಿಗೂ ಏನಂಟಲ್ಲ. ಕನ್ನಡಿಯಲ್ಲಿ ತೋಡಿರುವ ಪದಾರ್ಥಗಳೆಲ್ಲ ಮೊದಲು ತೋರ್ತವೆ, ಅವುಗಳೆಲ್ಲ ತೆಗೆದು ಬಿಟ್ಟರೆ ಇನ್ನೊಂದು ಹೊಸದು ತರ್ತೀವಿ. ಕನ್ನಡಿ ಮಾತ್ರ ಹಾಗೇ ಇರುತ್ತದೆ, ಎಲ್ಲಿ ಹೋಗಲ್ಲ. ಹಾಗೆ ಎಚ್ಚರವನ್ನು ನೋಡುವುದು ಅದೇ ಅರಿವು. ಆ ಅರಿವು ಈ ಅರಿವು ಎನ್ನುವುದು ಎರಡು ಅರಿವುಗಳಿಲ್ಲ, ಅರಿವು ಒಂದೇ. ಅರಿವು ಒಂದೇ. ಓಕೆ, ಅರಿವು ಒಂದೇ ಆದರೆ ಅರಿವಿಗೆ ಎರಡು ಸ್ಥಿತಿಗಳಿವೆಯಾ? ಅದು ಹಿಂದಿಂದು, ಇದು ನಂತರದ್ದು. ಹಿಂದಿನ ನಂತರ ಎನ್ನುವುದು ಕಾಲ ಅವಸ್ಥೆ ಒಳಗೆ ಇದೆ ಹೊರತು ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ ಈ ಎರಡಕ್ಕೆ ಕಾಮನ್ ಕಾಲ ಇಲ್ಲ. ನೀವು ಎರಡು ಅವಸ್ಥೆಗಳ ಹೊರಗೆ ಬಂದರೆ ಕಾಲವೇ ಇಲ್ಲ, ಅರಿವು ಮಾತ್ರ ಇದೆ, ಕಾಲ ಇಲ್ಲ. ಆದರೆ ಭ್ರಾಂತಿ ನಮಗೇನು ಅನಿಸುತ್ತದೆ? ಎಚ್ಚರ ನಂತರ ಕನಸು, ಕನಸು ನಂತರ ಎಚ್ಚರ, ಒಂದು ನಂತರ ಅದು ಭ್ರಾಂತಿ ಆಗ್ತಾಯಿದೆ. ಅದು ನಿಜವಲ್ಲ. ಏಕೆಂದರೆ ಅದು ನಂತರ ಇದು, ಇದು ನಂತರ ಅದು ಎಂದು ಹೇಳುವುದಕ್ಕಾಗಲ್ಲ. ನೀವು ಎಚ್ಚರ ಕನಸು ಎರಡು ಬಿಟ್ಟು ಹೊರಗೆ ಇದ್ದರೆ ನಿಮಗೆ ಎರಡು ಅವಸ್ಥೆಗಳು ಇಲ್ಲ. ಕನಸು ಎಚ್ಚರ ಬಿಟ್ಟು ಹೊರಗೆ ಇರುವುದು ಅರಿವೊಂದೇ. ಅರಿವೊಂದೇ. ಎಚ್ಚರಕ್ಕೆ ಹೊರಗೆ, ಕನಸಕ್ಕೆ ಹೊರಗೆ ಇರುವುದು ಅರಿವೊಂದೇ. ಆ ಅರಿವಿಗೆ ಕಾಲ ಇಲ್ಲ. ಅದರಿಂದ ಆ ಅರಿವಿನ ದೃಷ್ಟಿಗೆ ಎರಡು ಅವಸ್ಥೆಗಳೇ ಇಲ್ಲ. ಅದರಿಂದ ಹಿಂದೆ ಮುಂದೆ ಹೇಗೆ ಹೇಳ್ತೀವಿ? ಆ ಅರಿವಿಗೆ ಎರಡೂ ಅವಸ್ಥೆಗಳೂ ಇಲ್ಲ. ಆದ್ದರಿಂದ ಎರಡು ಅವಸ್ಥೆಗಳಿಲ್ಲದೆ ಇರುವುದರಿಂದ, ಇಲ್ಲಾಂದರೆ ಕನಸು ಹೇಗೆ ಮಿಥ್ಯ ಆಗ್ತದೋ ಎಚ್ಚರವೂ ಮಿಥ್ಯನೇ ಆಗ್ತದೆ. ಆ ಸಾಕ್ಷಿ ದೃಷ್ಟಿಗೆ ಒಂದು ಸತ್ಯ ಒಂದು ಮಿಥ್ಯ ಅಲ್ಲ. ಸಾಕ್ಷಿ ದೃಷ್ಟಿಗೆ ಅಂದರೆ ಕೇವಲ ಅರಿವಿನ ದೃಷ್ಟಿಗೆ ಎರಡು ಮಿಥ್ಯಗಳೇ. ಕನಸು ಹೇಗೆ ಮಿಥ್ಯವೋ ಎಚ್ಚರವೂ ಮಿಥ್ಯವೇ. ಮಿಥ್ಯನೇ ಆಗಿದ್ದರೆ ಯಾವುದು ಮುಂದೆ, ಯಾವುದು ಹಿಂದೆ, ಯಾವುದು ಏನು ಸಂಬಂಧ, ಏನು ಎರಡೆಂದೇ ಹೇಳೋಕ್ಕಾಗಲ್ಲ. ಏಕೆಂದರೆ ಎರಡೂ ಇಲ್ಲ. ಇಲ್ಲದ ಕಲ್ಪನೆಗಳು ಯಾವುದು ಮುಂದೆ ಹಿಂದೆ, ಯಾವುದು ಯಾವುದಕ್ಕೆ ಕನೆಕ್ಷನ್? ಎರಡೂ ಕಲ್ಪನಾ ಅಲ್ಲವೇ? ಒಬ್ಬ ವ್ಯಕ್ತಿ, ಕಲ್ಪಿತ ವ್ಯಕ್ತಿ ಇದ್ದಾನೆ, ಒಬ್ಬ ವಂದ್ಯಾಪುತ್ರ, ಗೊತ್ತಾ? ಇನ್ನೊಬ್ಬ ವಂದ್ಯಾಪುತ್ರ, ಅವರಿಗೆ ಏನು ರಿಲೇಷನ್ಶಿಪ್ಪು? ನೀವು ಎರಡು ಎಂದು ಹೇಳಿದರೆ ಇಬ್ಬರಾಗಿದ್ದಾರಾ? ಒಬ್ಬನು ಇಲ್ಲದ ವ್ಯಕ್ತಿ, ಇನ್ನೊಬ್ಬನು ಇಲ್ಲದ ವ್ಯಕ್ತಿ, ಆ ಇಬ್ಬರಿಗೆ ಏನು ಕನೆಕ್ಷನ್? ಇಬ್ಬರು ಇಲ್ಲ ಹೇಳಿದ ನಂತರ ಕನೆಕ್ಷನ್ ಏನು? ಇಬ್ಬರು ಇಲ್ಲ ಎಂದು ಹೇಳಿದ ನಂತರ ಇಬ್ಬರೆಂದು ಮಾತೇನು? ಅವರಿಗೆ ಕನೆಕ್ಷನ್ ಏನು? ಇಬ್ಬರೆಂದು ಹೇಳುವುದೇ ಸುಳ್ಳು. ಒಬ್ಬನು ಇಲ್ಲ ಎಂದು ಹೇಳಿದ್ವಿ, ಮತ್ತು ಇನ್ನೊಬ್ಬರಿಂದ ಹೇಳಿದೆ ಇಬ್ಬರಾಗಿದ್ದಾರಲ್ಲ ಅಂದರೆ ಅದೇನಪ್ಪ? ಇಲ್ಲ ಎರಡು ಸಲ ಹೇಳಿದರೆ ಎರಡು ಆಗ್ತವೆ ಏನು? ಒಂದು ಇಲ್ಲ, ಇನ್ನೊಂದಿಲ್ಲ, ಎಷ್ಟಾಯಿತು? ಎರಡು. ಇಲ್ಲಪ್ಪ, ಇಲ್ಲ ಎಂದಾಗ ಎರಡು ಹೇಗೆ ಆಯಿತು? ಅದು ನೋಡಿ, ಇದು ಮನಸ್ಸು, ಭಾಷೆ ನಮ್ಮನ್ನು ಹೇಗೆ ಕಟ್ಟು ಹಾಕ್ತದೆ ನೋಡಿ. ಈ ಭಾಷೆಗೆ ಸಿಕ್ಕಾಕ್ಕೊಳ್ಳಬಾರದು. ಆದ್ದರಿಂದ
ಎಚ್ಚರಕ್ಕೆ అంటే ಕನಸಿನ ಒಳಗೆ ಸಿಕ್ಕಾಕ್ಕೊಳ್ಳದೆ, ಕನಸಿನ ಒಳಗಿನ ಒಂದು ವೃತ್ತಿ ಅಲ್ಲ, ಕನಸಿನ ಒಳಗಿನ ಒಂದು ಅನುಭವ ಅಲ್ಲ, ಒಟ್ಟು ಕನಸಿನ ಅನುಭವ. ಒಟ್ಟು ಕನಸಿನ ಅನುಭವ ಸಾಕ್ಷಿ, ಅದು ಅರಿವು. ಕನಸೆಲ್ಲ ಅಳಿಸಿ ಹೋದರೂ ತಾನು ಕನಸಿನ ಒಳಗಿನ ಒಂದು ಪರಿಮಿತ ವಸ್ತುವಲ್ಲ, ಪರಿಮಿತ ವೃತ್ತಿ ಅಲ್ಲ. ಅದರಿಂದ ಬರುವುದಲ್ಲ, ಹೋಗೋದಿಲ್ಲ, ಹಾಗೇ ಇರ್ತಾನೆ. ಅದೇ ಅರಿವು ಒಟ್ಟು ಎಚ್ಚರವನ್ನು ನೋಡ್ತಾ ಇದೆ. ಅಂದರೆ ಅವನು ಎಚ್ಚರ ವ್ಯಕ್ತಿ ಅಲ್ಲ, ಎಚ್ಚರ ವ್ಯಕ್ತಿ ಆಗಿದ್ದೇನೆ ಅನಿಸುತ್ತದಲ್ಲ. ಈಗ ನೋಡಿ, ನಾವು ಎಚ್ಚರದಲ್ಲಿರುವಾಗ ನಾನು ಅರಿವು ಆದರೆ ಎಚ್ಚರದಲ್ಲಿದ್ದೇನೆ, ಈಗ ಇದು ಅಧ್ಯಾಸ. ನಾನು ಅರಿವು ಎಂದು ಒಪ್ಕೊಳ್ತಾನೆ, ಆದರೆ ಎಚ್ಚರ ಒಳಗಿದ್ದೇನೆ ಅನಿಸುತ್ತದೆ. ಅದು ನೋಡಿ, ಈ ಪ್ರಪಂಚದ ಒಳಗೆ ಒಂದು ವ್ಯಕ್ತಿಯಾಗಿದ್ದೇನೆ, ಅಧ್ಯಾಸ ಆಗ್ತಾಯಿದೆ. ಅರಿವು ಇದೆ, ಸಾಕ್ಷಿ ಇದೆ, ಸಾಕ್ಷಿಯನ್ನು ವ್ಯಕ್ತಿಯಾಗಿ ನೋಡ್ತಾ ಇದ್ದಾನೆ. ನಿಜವಾಗಿ ಸಾಕ್ಷಿಗೆ ವ್ಯಕ್ತಿತ್ವವಿಲ್ಲ. ಕನಸಿಗೆ ಹೇಗೆ ಸಾಕ್ಷಿಯಾಗಿದ್ದನೋ ಎಚ್ಚರಕ್ಕೂ ಅವನೇ ಸಾಕ್ಷಿ. ಆದರೆ ಎಚ್ಚರದಲ್ಲಿರುವಾಗ ನಾನು ಸಾಕ್ಷಿ ಎಂದು ನೋಡ್ತಾ ಇಲ್ಲ, ತಪ್ಪಾಗ್ತಾ ಇದೆ, ಭ್ರಾಂತಿ ಆಗ್ತಾ ಇದೆ. ನಾನು ಅರಿವೇ ನಿಜ, ಈ ಅರಿವು ಎಚ್ಚರದ ಒಳಗೆ ವ್ಯಕ್ತಿಯಾಗಿದ್ದೇನೆ. ಆದ್ದರಿಂದಲೇ ನೀವು ಒಟ್ಟು ಎಚ್ಚರದ ಅರಿವು ಎಂದು ತಿಳ್ಕೊಂಡರೆ ನೀವು ಎಚ್ಚರ ಒಳಗಿನ ವ್ಯಕ್ತಿ ಆಗುತ್ತಿರಲಿಲ್ಲ, ಒಂದು ಪಾಯಿಂಟ್. ಇನ್ನೊಂದು, ಒಟ್ಟು ಎಚ್ಚರ ನಿಮಗೆ ಗೊತ್ತಾಗ್ತದೆ, ಒಟ್ಟು ಎಚ್ಚರ ನಿಮ್ಮ ಅರಿವಿನಲ್ಲೇ ಇರ್ತದೆ. ಈಗ ಅದು ಆಗ್ತಾ ಇಲ್ಲ. ಏನನ್ನಿಸುತ್ತದೆ? ಎಚ್ಚರದಲ್ಲಿ ಒಂದು ವ್ಯಕ್ತಿಯಾಗಿದ್ದೇನೆ, ಅದರಿಂದ ಕೆಲವೇ ಗೊತ್ತು, ಮಿಕ್ಕ ಕೆಲವು ಗೊತ್ತಿಲ್ಲ ಅನಿಸುತ್ತಾ ಇದೆಯಾ? ಕೆಲವು ಗೊತ್ತಿದೆ, ಮಿಕ್ಕ ಕೆಲವು ಗೊತ್ತಿಲ್ಲ. ಏಕೆ? ಮಿಕ್ಕ ಕೆಲವು ಯಾರಿಗೆ ಗೊತ್ತು? ನಾವು ಗೊತ್ತಾದಾಗ ಗೊತ್ತಾಗ್ತದೆ. ಗೊತ್ತಾದಾಗ ಅಂದರೆ ಯಾವಾಗ? ಅರಿವಿಗೆ ಬರ್ತದಲ್ಲವೇ. ಅಂದರೆ ಒಟ್ಟು ಎಚ್ಚರ ಅರಿವಿಗೆ ಹೊರಗೆ ಯಾವುದೂ ಇಲ್ಲ. ಒಟ್ಟು ಎಚ್ಚರ ಅರಿವು ಅಂದರೆ ವೃತ್ತಿರೂಪ ಅರಿವಲ್ಲ. ಒಂದು ವೃತ್ತಿರೂಪ ಅರಿವು, ಒಂದು ವೃತ್ತಿರಹಿತ ಅರಿವು, ಎರಡು ನೋಡಿ. ವೃತ್ತಿರೂಪ ಅರಿವು ಎಚ್ಚರ ಅವಸ್ಥೆ ಒಳಗೆ ಇದೆ, ವೃತ್ತಿರಹಿತ ಅರಿವು ಒಟ್ಟು ಎಚ್ಚರವನ್ನು ವ್ಯಾಪಿಸಿದೆ. ಅದು ವೃತ್ತಿ ಅಲ್ಲ, ಅದು ವ್ಯಕ್ತಿ ಅಲ್ಲ, ಸಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಅಲ್ಲ, ದೇಶ ಅಲ್ಲ, ಕಾಲ ಅಲ್ಲ. ಇಲ್ಲಿ ಅಲ್ಲಿ, ಅದು ಇದು, ಹಾಗೆ ಹೀಗೆ, ಇವೆಲ್ಲ ವೃತ್ತಿಗಳು. ಇಲ್ಲಿ ಅಲ್ಲಿ ವೃತ್ತಿ, ಈಗ ಆಗ ವೃತ್ತಿ, ಇದು ಅದು ವೃತ್ತಿ, ನಾನು ಇನ್ನೊಂದು ವೃತ್ತಿ, ಇವೆಲ್ಲ ವೃತ್ತಿಗಳು. ಅರಿವು ಮಾತ್ರ ಅದು ವೃತ್ತಿ ಅಲ್ಲ, ಅದು ಸಬ್ಜೆಕ್ಟ್ ಅಲ್ಲ, ಆಬ್ಜೆಕ್ಟ್ ಅಲ್ಲ. ಇಲ್ಲಿ ಅಲ್ಲಿ ಇಲ್ಲ, ಅದು ಇದು ಎಂದು ವ್ಯತ್ಯಾಸ ಇಲ್ಲ. ಹಾಗೆ ದೇಶಭೇದ, ಕಾಲಭೇದ, ವಸ್ತುಭೇದ, ಜ್ಞಾತೃಜ್ಞೇಯ ಭೇದ ಇವು ಯಾವುದೂ ಇಲ್ಲದ ಕೇವಲ ಅರಿವು. ಆ ಕೇವಲ ಅರಿವು, ಆ ಅರಿವು ಇದ್ದರೆ ಎಚ್ಚರ ವ್ಯಕ್ತಿತ್ವವನ್ನು ಬಿಟ್ಟು ಇರುತ್ತಾನೆ. ಎಚ್ಚರ ವ್ಯಕ್ತಿ ಆಗಿದ್ದರೆ ಅವಸ್ಥೆ ಒಳಗೆ ಸೇರಿಕೊಂಡು ಬಿಡ್ತಾನೆ, ಪ್ರಪಂಚದ ಒಳಗೆ ಇರುತ್ತಾನೆ. ಪ್ರಪಂಚದ ಒಳಗೆ ಇದ್ದು ನೋಡ್ತಾ ಇಲ್ಲ, ಒಟ್ಟು ಪ್ರಪಂಚ, ಒಟ್ಟವಸ್ಥೆಯನ್ನು ನೋಡ್ತಾ ಇದ್ದಾನೆ. ಒಟ್ಟವಸ್ಥೆಯನ್ನು ವ್ಯಾಪಿಸಿ ಅರಿವಾಗಿದ್ದಾನೆ, ತಾನು ವ್ಯಕ್ತಿ ಅಲ್ಲ. ಅದು ನೋಡಿ. ಆದ್ದರಿಂದ ಎಚ್ಚರದಲ್ಲಿರುವ ವ್ಯಕ್ತಿ ಬುದ್ಧಿ ಇಟ್ಕೊಂಡು ನಾನು ನಿದ್ದೆ ಹೋಗ್ತೀನಿ, ಮೊದಲು ಸ್ಟಾರ್ಟ್ ಮಾಡಿದ್ದೀವಿ, ಅದೇ ಹೇಳ್ತಾ ಇದ್ದೀವಿ ನಾವು. ಯಾಕಂದರೆ ಅದು ಅರ್ಥವಾಗಬೇಕಂದ್ರೆ ಇಷ್ಟೆಲ್ಲ ಆಗಬೇಕು, ಅದಕ್ಕೋಸ್ಕರ ಇಲ್ಲ. ಆದ್ದರಿಂದ ನಾನು ಎಚ್ಚರದಿಂದ ನಿದ್ದೆ ಹೋಗ್ತೀನಿ ಅಂದರೆ ಅರ್ಥವೇನು? ಎಚ್ಚರ ವ್ಯಕ್ತಿ ಹೋಗ್ತಾನ? ಎಚ್ಚರ ವ್ಯಕ್ತಿ ಹೋಗುವುದೆಲ್ಲ ಎಚ್ಚರ ಒಳಗೇನೆ. ನೀವು ನಡ್ಕೊಂಡು ಹೋಗ್ತೀನಿ ಅಂದರೆ ಏನು ಮಾಡ್ತೀವಿ? ಎಚ್ಚರದಲ್ಲಿ. ಎಚ್ಚರ ವ್ಯಕ್ತಿ ಎಚ್ಚರದಲ್ಲೇ ಇರುತ್ತಾನೆ, ಏನು ಮಾಡಿದ್ದರೂ ಎಚ್ಚರದಲ್ಲೇ ಇರುತ್ತಾನೆ. ಏನು ಮಾಡಿದ್ದರೂ ಮಾಡದಿದ್ದರೂ ಎಚ್ಚರನೆ, ಮಾಡಿದ್ದರೂ ಎಚ್ಚರಣೆ, ಮಾಡದಿದ್ದರೂ ಎಚ್ಚರಣೆ, ಸುಮ್ಮನೆ ಕೂತಿದ್ದರೂ ಎಚ್ಚರಣೆ, ನಡ್ಕೊಂಡು ಹೋಗಿದ್ದರೂ ಎಚ್ಚರಣೆ, ನೀವು ಏನು ಮಾಡಿದ್ದರೂ ಎಚ್ಚರಣೆ. ಏಕೆ? ನೀವು ಎಚ್ಚರ ದೇಹ, ಎಚ್ಚರ ಇಂದ್ರಿಯ, ಎಚ್ಚರ ಮನಸ್ಸಿನಿಂದಲೇ ಮಾಡ್ತೀರಿ. ಜಾಗ್ರತ್ತಿನ ಮನಸ್ಸು, ದೇಹ, ಇಂದ್ರಿಯ, ಮನಸ್ಸುಗಳು ಇದರಿಂದಲೇ ಮಾಡ್ತೀರಿ. ನೀವು ಎಲ್ಲಿ ಮಾಡಿದರೂ ಇಲ್ಲಿಲ್ಲೇ ಇರ್ತೀರಿ, ಈ ವೃತ್ತಿಯಲ್ಲೇ ಇರ್ತೀರಿ, ಎಚ್ಚರ ವೃತ್ತಿ. ನೀವು ಎಚ್ಚರ ವೃತ್ತಿ ಬಿಟ್ಟರೆ ಎಚ್ಚರ ವ್ಯಕ್ತಿಯೇ ಇಲ್ಲ. ಎಚ್ಚರ ವ್ಯಕ್ತಿಯೇ ಇಲ್ಲದಿದ್ದರೆ ಹೋಗುವವರು ಯಾರು? ನಾವು ಎಚ್ಚರ ಬಿಟ್ಟು ಸುಷುಪ್ತಿಗೆ ಹೋದೆ ಅಂದರೆ ಯಾರು ಹೋಗ್ತಾರೆ? ಹೋಗುವುದೇನಿಲ್ಲ. ಏಕೆ? ಹೋಗುವವನು ಇಲ್ಲೇ ಇದ್ದಾನೆ. ಇಲ್ಲೇ ಇದ್ದಾನೆ ಅಂದರೆ ಎಚ್ಚರ ಜೊತೆಗೆ ಅಳಿಸಿ ಹೋದ, ಇಲ್ಲವೇ ಇಲ್ಲ, ತಾನೇ ಇಲ್ಲ. ಅದರಿಂದ ಎಚ್ಚರ ವ್ಯಕ್ತಿಯೇ ಇಲ್ಲದಿರುವಾಗ ಉಳಿಯುವುದು ಯಾವುದಿದೆಯೋ ಅದೇ ಸಾಕ್ಷಿ. ಇವನು ಆ ಸಾಕ್ಷಿಯನ್ನು ಹೋಗ್ತೀನಿ ಎಂದು ಹೇಳ್ತಾನೆ. ಹೋಗೋದೇನಪ್ಪ? ನೀನೇ ಇದ್ದಿ, ನೀವು ಉಳಿದಿದ್ದಿ, ಹೋಗುವುದಲ್ಲ. ಒಂದು ಮಡಿಕೆ ಮಾಡಿದ್ದೀವಿ ನೋಡಿ, ಮಡಿಕೆ ಇದೆ, ಮಡಿಕೆಯನ್ನು ಒಡೆದು ಹಾಕಿದ್ದರೆ ಏನು ಉಳಿಯುತ್ತದೆ? ಆಕಾಶ. ಈ ಆಕಾಶಕ್ಕೂ ಹೋಗಿದ್ದೇನು ಹೇಳ್ತೀವ್ಯಾ? ಮಡಿಕೆ, ಆಕಾಶವನ್ನು, ಮಡಿಕೆ ಇದ್ದರೆ ಮಡಿಕೆಯನ್ನು ಒಡೆದು ಹಾಕಿದ್ದೀರಿ, ಏನಾಗುತ್ತದೆ? ಆಕಾಶವನ್ನು ತಲುಪಿತು ಅಂದರೆ ಈಗ ತಲುಪಿತಾ? ಹಿಂದೆ ತಲುಪಲಿಲ್ಲವಾ? ಸೇಮ್ ಮಡಿಕೆ ಎಲ್ಲಿತ್ತು? ಆಕಾಶದಲ್ಲಿ. ಒಡೆದು ಹಾಕು, ಏನಾಯ್ತು? ಈಗ ಆಕಾಶಕ್ಕೆ ಹೋಯಿತು. ಓಹ್, ಯಾವ ಆಕಾಶಕ್ಕೆ? ಯಾವಾಗ ಹೋಗುವುದು? ಈಗ ಹೋಯ್ತಾ? ಆ ಆಕಾಶ ಮೊದಲಿನಿಂದ ಇತ್ತಲ್ಲ.
ಮಡಿಕೆ ಪಕ್ಕಕ್ಕಿಟ್ಟರೆ ಆಕಾಶ ಇತ್ತಲ್ಲ, ಆ ಆಕಾಶ ಮೊದಲು ಇತ್ತು, ಈಗ ಇತ್ತು, ಎಂದಿಗೂ ಇದೆ. ಅದನ್ನು ಸುಷುಪ್ತಿ ಎಂದು ಹೇಳಿದ್ದೇವೆ. ಈ ಎಚ್ಚರ ದೃಷ್ಟಿಯಿಂದ ಏನು ಹೇಳ್ತಾನೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಇದು ಕಲ್ಪನಾ ಮಾಡ್ಕೊಳ್ತಾನೆ ನೋಡಿ. ಇದು ಭ್ರಾಂತಿ. ಇವನು ತಪ್ಪು ತಿಳ್ಕೊಳ್ತಾನೆ, ನಾನು ಇಲ್ಲ, ಆದರೆ ನಾನು ಇನ್ನೊಂದು ಕಡೆ ಹೋದೆ. ನಾನು ಇನ್ನೊಂದು ಕಡೆ ಎಂದರೇನು? ನಾನು ಇಲ್ಲದ ಜಾಗಕ್ಕೆ ನಾನು ಹೋದೆ. ನಾನು ಎಚ್ಚರ ವ್ಯಕ್ತಿ. ಸುಷುಪ್ತಿ ಅಂದರೇನು? ಎಚ್ಚರ ವ್ಯಕ್ತಿ ಇಲ್ಲ. ಎಚ್ಚರ ವ್ಯಕ್ತಿಯಾಗಿ ಇಲ್ಲದ ಕಡೆಗೆ ನಾನು ಹೋದೆ, ನಾನು ಎಚ್ಚರ ವ್ಯಕ್ತಿ. ಮಾತಕ್ಕೇನಾದರೂ ಅರ್ಥ ಇದೆ? ಎಚ್ಚರ ವ್ಯಕ್ತಿ ಇಲ್ಲದ ಅನುಭವಕ್ಕೆ ಎಚ್ಚರ ವ್ಯಕ್ತಿ ಹೋದನಂತೆ. ಎಚ್ಚರ ವ್ಯಕ್ತಿ ಇಲ್ಲದ ಅನುಭವ ಸುಷುಪ್ತಿ, ಅಲ್ಲಿಗೆ ಎಚ್ಚರ ವ್ಯಕ್ತಿ ಹೋದನಂತೆ. ಹೋಗುವುದಿಲ್ಲ. ಏಕೆ? ಎಚ್ಚರ ವ್ಯಕ್ತಿ ಅಲ್ಲಿ ಮುಳುಗೇ ಹೋದ ಎಂದರ್ಥ. ಎಚ್ಚರ ವ್ಯಕ್ತಿಯಾಗಿ ಹೋಗಲಿಲ್ಲ, ವ್ಯಕ್ತಿ ಮುಳುಗಿ ಹೋದ. ಇದು ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ. ಅವರೇನು ಹೇಳ್ತಾನೆ, ಎಚ್ಚರ ವ್ಯಕ್ತಿಯಾಗಿ ಹೋಗಿ ಎಚ್ಚರ ವ್ಯಕ್ತಿಯಾಗಿ ಬಂದೆ ಅಂದ್ಕೊಳ್ತಾನೆ. ಎಚ್ಚರ ವ್ಯಕ್ತಿಯಾಗಿ ಹೋಗಲಿಲ್ಲ, ವ್ಯಕ್ತಿಯಾಗಿ ಬಂದಿಲ್ಲ, ವ್ಯಕ್ತಿ ಮುಳುಗಿ ಹೋದ. ಏಕೆ? ಯಾರು ಎಲ್ಲಿ ಮುಳುಗುತ್ತಾರೆ? ಕಲ್ಲನ್ನು ನೀರಿನಲ್ಲಿ ಸೇರಿಸೋಕ್ಕಾಗ್ತದೆ? ನೀರಿನ ಜೊತೆಗೆ ಸೇರಿಸಬಹುದು ಅಲ್ಲವೇ? ನೀರಿನ ಸೇರಿಸಿದ್ದು ಗೊತ್ತೇ ಆಗಲ್ಲ. ಏಕೆಂದರೆ ಎರಡೂ ಒಂದೇ. ನೀರಿಗೆ ಸೇರಿಸುವುದೆಂದರೆ ಏನು? ಸೇರಿಸುವುದು ನೀರೇ. ಅದು ಮೊದಲು ನೀರೇ ಇತ್ತಲ್ಲ, ಮೊದಲು ನೀರೇ ಇತ್ತು, ಈಗಲೂ ನೀರೇ. ಸೇರಿಸುವುದು ಅರ್ಥವೇ ಇಲ್ಲ. ಬರೀ ಕಲ್ಲು ನೀರಲ್ಲಿ ಸೇರಿಸೋಕ್ಕಾಗ್ತದೆ? ಕಲ್ಲು ನೀರಿನಲ್ಲಿದ್ದರೆ ಕಲ್ಲೇ ಇರುತ್ತದೆ. ಕಲ್ಲು ನೀರಿನಲ್ಲಿದ್ದರೆ ನೀವು ಸಕ್ಕರೆ ಹಾಗೆ ಕರಗಿ ಹೋಗ್ತದೇನು? ಕಲ್ಲೇ ಇರುತ್ತದೆ. ಹಾಗೆ ಕನಸಿನ ವ್ಯಕ್ತಿ ಸುಷುಪ್ತಿಗೆ ಹೋದನೆ ಹಾಗೆ ಇರುತ್ತಾನೆ, ಮುಳುಗಿ ಹೋಗ್ತಾನೆ. ಮುಳುಗಿ ಅಂದರೆ ಯಾರು ಮುಳುಗುತ್ತಾರೆ? ಯಾವುದು ಮುಳುಗತಕ್ಕದ್ದು ಅದೇ ಮುಳುಗುತ್ತದೆ. ಯಾವುದು ಮುಳುಗುತ್ತದೆ? ನೀರಿಗೆ ಸೇರಿಕೊಳ್ತದೆ. ಏಕೆಂದರೆ ಮೊದಲು ನೀರೇ ಇತ್ತು, ಅದರಿಂದ ನೀರೇ ಇದೆ. ಆದ್ದರಿಂದ ನೀವು ಒಟ್ಟು ಅವಸ್ಥೆ ನೋಡಿದ್ದರೆ, ಒಟ್ಟು ಅವಸ್ಥೆ ಎಲ್ಲ ವೃತ್ತಿ ಅರಿವಿನಲ್ಲೇ ತೋರಿತು. ಅರಿವೇ ವೃತ್ತಿಯಾಗಿ ತೋರಿತು, ಅದರಿಂದ ಅರಿವು ಮಾತ್ರ ಉಳಿಯಿತು. ಅರಿವಿಗಿಂತ ಬಿಡಿಯಾಗಿಲ್ಲ. ಆದ್ದರಿಂದ ಅಂದರೆ ಆ ಅರಿವಿನ ದೃಷ್ಟಿಗೆ ವೃತ್ತಿ ಎಂಬುದೇ ಬಿಡಿಯಾಗಿ ಕಂಡುಬರಲ್ಲ ಅಷ್ಟೇ. ವೃತ್ತಿ ಎಂಬುದು ವೃತ್ತಿ ದೃಷ್ಟಿಗೆ ಕಂಡುಬರ್ತದೆ ನೋಡಿ. ವೃತ್ತಿ ಎಂಬುದು ಕನಸು ಯಾರಿಗೆ ಕಂಡುಬರುತ್ತದೆ? ಕನಸಿನಲ್ಲಿರುವ ವ್ಯಕ್ತಿಗೆ. ಕನಸಿನಲ್ಲಿರುವ ವ್ಯಕ್ತಿಗೆ ಕಂಡು ಬರುತ್ತದೆ. ಹೊರಗಿನ ವ್ಯಕ್ತಿಗೆ ಕನಸು ಕಂಡು ಬರ್ತದ? ಇರಲ್ಲ. ಏಕೆ? ಅದಿಲ್ಲವೇ ಇಲ್ಲವಲ್ಲ. ಹಾಗೆ ವೃತ್ತಿ ದೃಷ್ಟಿಗೆ ವೃತ್ತಿ ಕಂಡು ಬರುತ್ತದೆ, ವ್ಯಕ್ತಿ ದೃಷ್ಟಿಗೆ ವ್ಯಕ್ತಿ ಕಂಡು ಬರುತ್ತದೆ. ವ್ಯಕ್ತಿ ಇಲ್ಲದವನಿಗೆ ವ್ಯಕ್ತಿಯೇ ಇಲ್ಲ. ಆದ್ದರಿಂದ ಸುಷುಪ್ತಿಗೆ ಎಚ್ಚರ ಪ್ರಪಂಚ ಎಲ್ಲಿ ಹೋಯಿತು? ಎಲ್ಲಿ ಎಂಬುದೇ ಇಲ್ಲ. ಏಕೆಂದರೆ ಇರಲೇ ಇಲ್ಲ ಅಂದರೆ ಅರ್ಥವೇನು? ತಾನೇ ಆಯಿತು ಎಂದರ್ಥ. ಅದು ಇಟ್ಟುಕೊಂಡು ಮಾತಾಡಿದ್ದಾಗ ತನ್ನಲ್ಲೇ ಮುಳುಗಿ ಹೋಯಿತು. ಯಾಕಂದ್ರೆ ಬೇರೆ ಎಲ್ಲಿ ಹೋಗಬೇಕು? ಮತ್ತು ಬಂತು ಎಲ್ಲಿಂದ? ತನ್ನಿಂದಲೇ ಬಂತು. ಯಾಕಂದರೆ ಇರುವುದು ಒಂದೇ ಇರವು. ಸುಷುಪ್ತಿ ಅಥವಾ ಸಾಕ್ಷಿ ಅಥವಾ ಅರಿವು ಎಂಬ ಇರವು ಒಂದೇ ಇರವು. ಆ ಇರುವಿನಲ್ಲೇ ಎಚ್ಚರ ತೋರಿಕೊಂಡಿತು. ತೋರುವಾಗ ಅರಿವಿನಲ್ಲೇ ತೋರಿತು, ಮತ್ತು ಅರಿವಿನಲ್ಲೇ ಮುಳುಗುತ್ತದೆ. ಬೇರೆ ಎಲ್ಲಿ ಹೋಗಬೇಕು? ಅಲೆ ನೀರಿನಿಂದ ಹುಟ್ಟುತ್ತದೆ. ಹುಟ್ಟಿ ಏನಿರುತ್ತದೆ? ನೀರೇ. ಮತ್ತೆ ಮುಳುಗುವುದೇನಪ್ಪ? ನೀರು ಮೊದಲಿನಿಂದ ನೀರೇ ಇದೆ. ಮುಳುಗುವುದೆಂದು ಸುಮ್ಮನೆ ಹೇಳುವುದೇ ಹೊರತು ವ್ಯತ್ಯಾಸವಿಲ್ಲ. ಅದರಿಂದ ಹುಟ್ಟಿತು ಅಂದರೆ ಏನಾಯಿತು? ನೀರನ್ನು ಬಿಟ್ಟು ಹೊರಗೆ ಬಂತ? ಬಂದಿಲ್ಲ. మరి ಹುಟ್ಟುವಕ್ಕೇನರ್ಥ? ಅಂದರೆ ಹುಟ್ಟಿತು ಅಂದರೆ ಏನು? ನೀರಿನಿಂದ ಎಷ್ಟು ದೂರಕ್ಕೆ ಹೋಯಿತು? ನೀರಿನಿಂದ ದೂರಕ್ಕೆ ಹೋಗಲಿಲ್ಲ. మరి ಹುಟ್ಟಿತು ಅಂದರೆ ಏನು? ಮಾತಾಡಲ್ಲ. ಈಗ ನೀನು ಹೇಳೋಕ್ಕೆ ಆಗಲ್ಲ, ನೀರೇ ಇತ್ತು. మరి ಹುಟ್ಟಿತು ಅನ್ನೋದು ಸುಮ್ಮನೆ ಬಾಯಿ ಮಾತು. ಈ ಬಾಯಿ ಮಾತು ಕಲ್ಪನಾ. ಈ ಕಲ್ಪನವನ್ನೇ ಹೇಳಿ ಅಲ್ಲಿ ಏನು ಆಗುತ್ತಾ ಇಲ್ಲ. ನಿಮ್ಮ ಮನಸ್ಸು ಕಲ್ಪನೆ ಹೊರತು ಅಲ್ಲೇನು ಬದಲಾವಣೆ ಇಲ್ಲ. ನಿಮ್ಮ ಮನಸ್ಸು ಅನಿಸಿಕೆ ಇದೆ, ಅಲ್ಲೇನಿಲ್ಲ. ಅಲೆ ಅಂದರೆ ನೀರೇ, ತೋರುವಾಗ ನೀರೇ, ಮುಳುಗುವಾಗ. ಅಸಲು ಹುಟ್ಟುವುದು, ಇರುವುದು, ಮುಳುಗುವುದು ಮೂರು ಘಟನೆಗಳಲ್ಲ. ನಿಮ್ಮ ಮನಸ್ಸು ಮೂರು ಬಗೆಯಾಗಿ ಯೋಚನೆ ಮಾಡೋದು. ಅಲ್ಲಿರುವುದೊಂದೇ, ನೀರೇ ನೀರು ಅಷ್ಟೇ. ಅಲ್ಲಿ ಏನು ಆಗಲಿಲ್ಲ. ಅಲೆ ಅಂತೆ ಹುಟ್ಟಿತಂದರೆ ಅಲ್ಲಿ ಹುಟ್ಟಲಿಲ್ಲ. ನಿಮ್ಮ ಮನಸ್ಸಿಗೆ ಅನಿಸಿತು, ಇದೆ ಅಂತೆ ಅನಿಸಿತು, ಮತ್ತು ಮುಳುಗಿದ್ದಂತೆ. ಈ ಮೂರು ಅನಿಸಿಕೆಗಳು ನೋಡಿದರೆ ಅಲ್ಲಿ ನೀರೇ ಇದೆ. ಆ ನೀರಿಗೆ ಮೂರು ಹೆಸರುಗಳಷ್ಟೇ. ಹುಟ್ಟಿತು ಎಂದು ಒಂದು ಹೆಸರು, ಇದೆ ಎಂದು ಇನ್ನೊಂದು ಹೆಸರು, ಮುಳುಗಿತಂದು ಇನ್ನೊಂದು. ಮೂರು ಹೆಸರುಗಳಿಂದ ಒಂದೇ, ಮೂರು ಕಲ್ಪನೆಗಳಿಂದ ಒಂದೇ ನೀರು ನೋಡ್ತಾ ಇದ್ದೀವಿ. ನೀರಿನ ದೃಷ್ಟಿಗೆ ಏನು ವ್ಯತ್ಯಾಸ ಇಲ್ಲ. ನೀರಿನ ದೃಷ್ಟಿಗೆ ನೀರೇ. ನೀರಿಗೆ ಅನಿಸುತ್ತದ ನನ್ನಿಂದ ಏನೋ ಹುಟ್ಟಿತು ಅಂದರೆ ನನ್ನಿಂದ ಯಾರು? ನಾನೇ. ಸುಷುಪ್ತಿಗೆ ಎಚ್ಚರ ಕಂಡು ಬರ್ತದೆ? ಇದೊಂದು ಒಳ್ಳೆಯ ಪ್ರಶ್ನೆ. ಸುಷುಪ್ತಿಗೆ ಎಚ್ಚರ ಕಂಡು ಬರ್ತದೆ? ಎಚ್ಚರ ಕಂಡು ಬರಬೇಕಂದ್ರೆ ಸುಷುಪ್ತಿ ಬಿಡಬೇಕು.
ಸುಷುಪ್ತಿಯನ್ನು ಬಿಡುತ್ತದೆ, ಸಾಕ್ಷಿಯನ್ನು ಬಿಡುತ್ತದೆ, ಅರಿವನ್ನು ಬಿಡುತ್ತದೆ. ಅರಿವು ಏನು ಮಾಡಿದ್ದರೆ ಅರಿವನ್ನು ಬಿಡುತ್ತದೆ? ಅರಿವು ಬಿಡುವುದೇನು? ಅರಿವಂದರೆ ಏನು ಮಾಡ್ತದೆ? ಅರಿತುಕೊಳ್ತದೆ. ಅರಿವು ಅರಿತುಕೊಂಡರೆ ಅರಿವನ್ನು ಬಿಡುತ್ತದೆ. ಅರಿವು ಅರಿತುಕೊಂಡರೆ ಅರಿವಾಗಿರುತ್ತದೆ ಅಲ್ಲವೇ? ಅರಿವು ಅರಿತುಕೊಂಡರೆ ಅರಿವಾಗಿರುತ್ತದೆ. ಅರಿವು ಅರಿತುಕೊಂಡರೆ ಅರಿವಾಗುವುದು ಬಿಡಲ್ಲ. ಅರಿವು ಅರಿತುಕೊಂಡರೆ ಅರಿವಾಗಿ ಇರುವುದನ್ನು ಬಿಟ್ಟಂತೆ ಆಗುತ್ತದೆ. ಏನಪ್ಪ? ಕಣ್ಣು ನೋಡುತ್ತದೆ, ನೋಡಿದ್ದರೆ ಏನಾಗುತ್ತದೆ? ಕಣ್ಣಾಗುವುದು ಬಿಡುತ್ತದೆ. ಕಣ್ಣು ನೋಡಿದರೆ ಕಣ್ಣೇ ಇರುತ್ತದೆ ಅಲ್ಲವೇ? ಕಣ್ಣು ನೋಡ್ತದೆ, ಕಣ್ಣು ನೋಡುವುದರಿಂದ ಕಣ್ಣಾಗೇ ಇರುತ್ತದೆ. ಕಣ್ಣು ನೋಡುವುದರಿಂದ ಏನಾಗುತ್ತದೆ? ಕಣ್ಣಾಗೇ ಇರುತ್ತದೆ. ಹಾಗೆ ಅರಿವು ಅರಿತುಕೊಂಡರೆ ಅರಿವಾಗೇ ಇರುತ್ತದೆ. మరి ಅರಿವು ಏನು ಮಾಡುತ್ತದೆ? ಅರಿತುಕೊಳ್ಳುವುದೊಂದೇ ಕೆಲಸ. మరి ಅರಿತುಕೊಂಡರೆ ಏನಾಗುತ್ತದೆ? ಅರಿವೇ ಇರುತ್ತದೆ. మరి ಇರುವುದೇನು? ಆಗುವುದೇನು? ಆಗುವುದಿರುವುದು ಸುಮ್ಮನೆ ಕಲ್ಪನಾ, ಆಗೋದಿಲ್ಲ, ಇರುವುದಿಲ್ಲ, ಅದೇ ಅದು. ಹಾಗೆ ಸುಷುಪ್ತಿ ಅಥವಾ ಸುಷುಪ್ತಿ ಎನ್ನುವುದು ಅನಂತವಾದ ಇರವು. ಅನಂತ ಇರುವು ಏನಾಗುತ್ತದೆ? ಅನಂತನೇ ಇರುತ್ತದೆ. ಆದ್ದರಿಂದ ಸಾಕ್ಷಿ ದೃಷ್ಟಿಗೆ ಎಚ್ಚರ ಎಂಬುದು ಬಿಡಿಯಾಗಿಲ್ಲ, ಅದು ಕಲ್ಪನೆ. ಅದರಿಂದ ನಾವು ಎಚ್ಚರ ದೃಷ್ಟಿ ಇಟ್ಕೊಂಡು ನೋಡ್ತಾ ಇದ್ದೀವಿ. ಅಂದರೆ ಆಲ್ರೆಡಿ ವಿಂಗಡ ಮಾಡಿದ್ದಂತೆ ಅನಿಸಿಕೆ ಇಟ್ಕೊಂಡು ನೋಡ್ತಾ ಇದ್ದೀವಿ. ಅಯ್ಯೋ ವಿಂಗಡ ಆಯ್ತಲ್ಲ, ವಿಂಗಡ ಆಗಲಿಲ್ಲ, ವಿಂಗಡ ಅಂತೆ ಅನಿಸುತ್ತಾ ಇದೆ. ಆ ಅನಿಸಿಕೆಯಲ್ಲಿದ್ದುಕೊಂಡು ಮಾತಾಡ್ತಾ ಇದ್ದೀರಿ. ಅನಿಸಿಕೆಯಲ್ಲಿದ್ದುಕೊಂಡು ಈ ಎಚ್ಚರ ವ್ಯಕ್ತಿ ಸುಷುಪ್ತಿಯಲ್ಲಿ ಮುಳುಗುತ್ತಾನೆ. ಸುಷುಪ್ತಿಯಲ್ಲಿ ಮುಳುಗುವುದು ಯಾರ ದೃಷ್ಟಿಗೆ? ಎಚ್ಚರ ದೃಷ್ಟಿಗೆ ಮುಳುಗುತ್ತಾನ? ಎಚ್ಚರ ವ್ಯಕ್ತಿ ಇರುವವರೆಗೂ ಮುಳುಗುವುದಿಲ್ಲ. ಸುಷುಪ್ತಿ ದೃಷ್ಟಿಗೆ ಮುಳುಗುತ್ತಾನ? ಸುಷುಪ್ತಿ ದೃಷ್ಟಿಗೆ ಎಚ್ಚರ ಬಿಡಿಯಾಗಿಲ್ಲವೇ ಇಲ್ಲ. ಇಲ್ಲ ಅಂದರೆ ಮುಳುಗೇ ಇದೆ, ಹೊಸದಾಗಿ ಮುಳುಗಬೇಕಾಗಿಲ್ಲ, ಅದರಲ್ಲಿ ಅಡಕವಾಗೇ ಇದೆ. ಸುಷುಪ್ತಿ ದೃಷ್ಟಿಗೆ ಎಚ್ಚರ ಅಡಕವಾಗೇ ಇದೆ. ಎಚ್ಚರ ದೃಷ್ಟಿಗೆ ಸುಷುಪ್ತಿಯಲ್ಲಿ ಮುಳುಗಲ್ಲ. ನಾನು ಬಿಡಿ ಎಂದು ಬುದ್ಧಿ ಇರುತ್ತದೆ. ನಾನು ಬಿಡಿ ಎಂದು ಬುದ್ಧಿ ಇರುವವರೆಗೂ ಮುಳುಗುವುದೇ ಇಲ್ಲ, ಅವನು ಹೋಗುವುದೇ ಇಲ್ಲ ಸುಷುಪ್ತಿಗೆ. ಸುಷುಪ್ತಿ ದೃಷ್ಟಿಗೆ ಅವರು ಸುಷುಪ್ತಿಯೇ ಇದ್ದಾನೆ, ಬಿಡಿ ಆಗಲೇ ಇಲ್ಲವಲ್ಲ. ಹಾಗೆ ನೋಡಿ, ಹಾಗೆ ಸುಷುಪ್ತಿ ದೃಷ್ಟಿಗೆ ಬಿಡಿ ಆಗಲೇ ಇಲ್ಲ. ಆದರೆ ಎಚ್ಚರ ದೃಷ್ಟಿಗೆ ಏನನಿಸುತ್ತದೆ? ನಾನು ಸ್ವಲ್ಪ ಹೊತ್ತು ಅಲ್ಲಿಗೆ ಹೋದೆ, ಮುಳುಗಿ ಹೋದೆ, ಮತ್ತೆ ಬಂದೆ. ಮುಳುಗಿ ಅಂದರೆ ಇನ್ನೂ ಹೋಗಲಿಲ್ಲ, ಬಂದಿಲ್ಲ ಎಂದು ಅರ್ಥ ಅಲ್ಲವೇ? ಸಣ್ಣ ಮಗು ಪೂರ್ವಕಾಲದಲ್ಲಿ ಆಯುರ್ವೇದಿಕ್ ಗೋಲಿ ಕೊಡುತ್ತಿದ್ದರು. ಬಾಯಿಯಲ್ಲಿ ಹಾಕಿ ಅದು ನುಂಗು ಅಂದರೆ ಅವ್ರು ನುಂಗುತ್ತಿರಲಿಲ್ಲ. ಅವ್ರು ಬಾಯಿಯಲ್ಲೇ ಇಟ್ಕೊಳ್ತಾನೆ, ನುಂಗೋದೇ ಇಲ್ಲ. ಸಣ್ಣ ಮಕ್ಕಳು ಕೊಟ್ಟರೆ ನುಂಗು ಅಂದರೆ ನುಂಗುತ್ತಿರಲಿಲ್ಲ. ನೀರು ಕುಡಿಯು ಅಂದರೆ ಅದು ನೀರು ಕುಡಿತಾನೆ. ನೀರು ಕುಡಿಯುತ್ತಂದರೆ ಗೋಲಿ ಹೋಯಿತು ಅಂತ ಹೇಳಪ್ಪ. ಏನಪ್ಪ ಬಾಯಿ ತೆಗಿಯು ಅಂದರೆ ಬಾಯಿಯಲ್ಲಿ ಹಾಗೇ ಇರುತ್ತದೆ. ಹೀಗೆ ಮಾಡುತ್ತಿದ್ದರು ಮಕ್ಕಳು. ಅದು ನೀರು ಕುಡಿಯುತ್ತಾನೆ, ಗೋಲಿ ಮಾತ್ರ ಇಲ್ಲೇ ಇರುತ್ತದೆ ಬಾಯಿಯಲ್ಲಿ. ಹಾಗೆ ಎಚ್ಚರ ಏನಾಗುತ್ತದೆ? ಸುಷುಪ್ತಿಯಲ್ಲಿ ಮುಳುಗು ಅಂದರೆ ತಾನಿದ್ದುಕೊಂಡೇ ಮುಳುಗು ಮಾತಾಡ್ತಾನೆ. ಮಾತಾಡುವುದು ನೀನಿರುವವರೆಗೂ ಮುಳುಗಲ್ಲ. ನೀನಿಲ್ಲ ಅಂದರೆ ಮುಳುಗುವುದಕ್ಕೆ ಯಾವುದೂ ಇಲ್ಲ. ನೀನೇ ಇಲ್ಲ ಅಂದರೆ ಮುಳುಗುವುದಕ್ಕೇನಿದೆ? ಎಚ್ಚರ ವ್ಯಕ್ತಿಯೇ ಇಲ್ಲ ಅಂದರೆ ಮುಳುಗುವುದು ಯಾರೂ ಇಲ್ಲವಲ್ಲ. ಅದರಿಂದ ಎಚ್ಚರ ಇದ್ದುಕೊಂಡು ನಾನು ಸುಷುಪ್ತಿಗೆ ಹೋಗ್ತಾ ಇದ್ದೇನೆ. ಈ ಬುದ್ಧಿ ಯಾವವರೆಗೂ ಎಚ್ಚರ ವ್ಯಕ್ತಿ ಇಟ್ಕೊಂಡೇ ಮಾತಾಡ್ತಾ ಇದ್ದಾನೆ. ಎಚ್ಚರ ವ್ಯಕ್ತಿ ಬುದ್ಧಿ ಇಟ್ಕೊಂಡು ನಾನು ಸುಷುಪ್ತಿಯಲ್ಲಿ ಮುಳುಗಿದ್ದೇನೆ, ಮತ್ತೆ ಬಂದೆ ಅಂದರೆ ಈ ಎಚ್ಚರ ವ್ಯಕ್ತಿ ಮಾತಾಡ್ತಾ ಇದ್ದಾನೆ. ಅದರಿಂದ ಹಾಗೆ ಅನಿಸುತ್ತದೆ ಅವನಿಗೆ. ಹಾಗೆ ಅನಿಸುವಾಗ ಆವಾಗ ಏನಾಗ್ತದೆ? ಸ್ವಲ್ಪ ಹೊತ್ತು ಈ ಪ್ರಪಂಚವು ನನ್ನ ವ್ಯಕ್ತಿತ್ವ ಸುಷುಪ್ತಿಯಲ್ಲಿರಲಿಲ್ಲ. ಸುಷುಪ್ತಿಯಲ್ಲಿ ಈ ಎಚ್ಚರ ವ್ಯಕ್ತಿತ್ವ, ಈ ಎಚ್ಚರ ಪ್ರಪಂಚ ಅಂದರೆ ನಾನು, ಇದೆಲ್ಲ ಇರಲಿಲ್ಲ, ಮತ್ತೆ ಬಂತು ಎಂದು ಹೇಳ್ತಾನೆ. ಅಂದರೆ ಮೊದಲು ಇರಲಿಲ್ಲ, ಮತ್ತೆ ಬಂತು ಅಂದರೆ ಎಲ್ಲೋ ಅಲ್ಲಿ ಒಂದು ಕಡೆ ಎಲ್ಲೋ ಮೂಲಕ್ಕೆ ಎಲ್ಲೋ ಮುಳುಗೋ ಏನೇನೋ ಇದ್ದಿರಬಹುದು ಅನಿಸುತ್ತದೆ. ಕಂಡು ಬಂದಿಲ್ಲವಲ್ಲ ನಮ್ಮ ಅನುಭವದಲ್ಲಿ? ಹೌದು, ಕಂಡು ಬಂದಿಲ್ಲ, ಮತ್ತೆ ಬಂತಲ್ಲ ಅಂದರೆ ಎಲ್ಲೋ ಇದ್ದಿರಬಹುದು. ಅವ್ಯಕ್ತ ಎಂದು ಹೇಳಿದ್ವಿ. ಏನಾಗಿರಬಹುದು? ಏನೋ ಗೊತ್ತಿಲ್ಲ. ಹೇಗಿರಬಹುದು? ಏನೋ ಗೊತ್ತಿಲ್ಲ. ಆ ಗೊತ್ತಿಲ್ಲಕ್ಕೆ ಅವ್ಯಕ್ತ ಹೇಳಿದ್ವಿ. ಅವ್ಯಕ್ತ ಅಂದರೆ ಏನು? ಎಲ್ಲಿದೆಯೋ ಗೊತ್ತಿಲ್ಲ, ಹೇಗಿದೆಯೋ ಗೊತ್ತಿಲ್ಲ ಅಲ್ಲವೇ? ಅಲೆ ಕಂಡು ಬಂತು, ನಂತರ ಮುಳುಗಿ ಹೋಯಿತು ಅಂದರೆ ಎಲ್ಲಿ ಹೋಯಿತು? ಸ್ವಲ್ಪ ಹುಡುಕೊಂಡು ತೋರಿಸಿ. ಎಲ್ಲಿ ಮುಳುಗಿ ಹೋಯಿತೋ, ಎಲ್ಲಿ ಒಳಗೆ ಇತ್ತೋ, ಎಷ್ಟು ಒಳಗೆ ಹೋಯಿತು? 1 ಫೀಟ 2 ಫೀಟ, ಎಷ್ಟು ಫೀಟ್ ಒಳಗೆ ಹೋಯಿತು ನೀರಿನಲ್ಲಿ? ಎಷ್ಟೊತ್ತಿರುತ್ತದೆ ಒಳಗೆ ಮತ್ತೆ ಹೊರಗೆ ಬರುವುದಕ್ಕೆ ಅಲೆ? ಮುಳುಗುವುದು ಹೊರಗುವುದು ಎಲ್ಲ ಸುಮ್ಮನೆ ಕಲ್ಪನೆ. ಮುಳುಗುವುದೇನು ನೀರಿತ್ತಲ್ಲ.
ನೀರೇ ಇದೆ, ಈಗಲೂ ನೀರೇ. ಮುಳುಗುವುದೇನು? ಅಲೆ ಮುಳುಗುವುದುವರು ಇದೆಲ್ಲ ಸುಮ್ಮನೆ ಕಲ್ಪನೆ, ಅದೇನು ಮಾತುಕರ್ತ ಇಲ್ಲ. ನೀರೇ ನೀರು. ಹಾಗೆ ಎಚ್ಚರ ವ್ಯಕ್ತಿ ತಾನು ಸ್ವಲ್ಪ ಹೊತ್ತು ಮುಳುಗಿದ್ದನಂತೆ ಮತ್ತೆ ಬಂದನಂತೆ ಅನಿಸುತ್ತದೆ. ಈ ಅನಿಸಿಕೆಗೆ ಅವ್ಯಕ್ತ ಎಂದು ಹೇಳಿದ್ದೇವೆ. ಅವ್ಯಕ್ತದಲ್ಲಿ ಮುಳುಗಿ ಹೋದ. ಅಟ್ಲೀಸ್ಟ್ ಒಪ್ಪುಕೋ, ಮುಳುಗಿದ್ದಾಗ ಮಾತ್ರ ಇಲ್ಲ, ಅಷ್ಟಾದರೂ ಗೊತ್ತಾಗಲಿ. ಮೊದಲನೇ ಹೆಜ್ಜೆ. ಅಧ್ಯಾರೋಪ ಏನೆಂದರೆ ತನ್ನಲ್ಲೇ ಮುಳುಗಿ ಹೋಯಿತು, ಆವಾಗ ಹೊರಗೆ ಇಲ್ಲ ಪ್ರಪಂಚ. ಮುಳುಗಿ ಹೋದಾಗ ಎಚ್ಚರದಲ್ಲಿ ಹೊರಗೆ ಪ್ರಪಂಚ ಇರಲಿಲ್ಲ. ಏಕೆ? ಇಲ್ಲೇ ಮುಳುಗಿ ಹೋಯ್ತಲ್ಲ. ಇಡೀ ಎಚ್ಚರ ಪ್ರಪಂಚ, ಎಚ್ಚರ ಅವಸ್ಥಾ, ಎಚ್ಚರ ವ್ಯಕ್ತಿತ್ವ ಸುಷುಪ್ತಿಯಲ್ಲಿ ಮುಳುಗಿದ್ದರೆ, ಮುಳುಗಿದ್ದಾಗ ಪ್ರಪಂಚ ಎಲ್ಲಿತ್ತು? ಎಲ್ಲೇ ಇಲ್ಲ, ಅಲ್ಲೇ ಮುಳುಗಿ ಹೋಯಿತು. ಮತ್ತೆ ಬರಲಿ ಪರವಾಗಿಲ್ಲ, ಮತ್ತೆ ಬರಬಹುದು. ಬಟ್ ಈಗ ಮಾತ್ರ ಎಲ್ಲಿದೆ? ಸುಷುಪ್ತಿಯಲ್ಲಿ ಮುಳುಗಿ ಹೋಯಿತು. ಹೊರಗೆ ಇತ್ತ? ಹೊರಗೆ ಇಲ್ಲ. ಏಕೆ? ಇಲ್ಲಿ ಮುಳುಗಿದ್ದಾಗ ಹೊರಗೆ ಎಲ್ಲಿ? ಹೊರಗೇನು ಮಾತು ಅರ್ಥವಿಲ್ಲವಲ್ಲ. ಸುಷುಪ್ತಿ ಅನಂತ, ಅನಂತಕ್ಕೆ ಹೊರಗೇನು? ಸುಷುಪ್ತಿ ಅಂದರೆ ಅನಂತ, ಸರ್ವವ್ಯಾಪಕ. ಸರ್ವವ್ಯಾಪಕಕ್ಕೆ ಹೊರಗೆ ಒಳಗೆ ಮಾತಿಗೆ ಅರ್ಥವೇ ಇಲ್ಲ. ಹೊರಗೆ ಒಳಗೆ ಇಲ್ಲವೇ ಇಲ್ಲ. ಎಲ್ಲವೂ ಸುಷುಪ್ತಿ ಆಯಿತು, ನೀರೇ ಆಗಿಬಿಟ್ಟಿತು. ಅಲೆಯೆಲ್ಲ ನೀರೇ ಆಯಿತು, ಎಚ್ಚರವೆಲ್ಲ ಸುಷುಪ್ತಿ ಆಯಿತು. ಆದರೆ ಮತ್ತೆ ಬರುತ್ತದೆ ಆ ಬುದ್ಧಿ. ಅಂದ್ರೇನು? ಸುಷುಪ್ತಿಯಲ್ಲಿ ಮುಳುಗಿದ್ದಾಗ ಸುಷುಪ್ತಿ ಎಂದವರಿಗೆ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಮತ್ತೆ ಬರುತ್ತದೆ. ಮತ್ತೆ ಬರುತ್ತದೆ ಎಂಬ ಬುದ್ಧಿಯಿಂದ ತಾತ್ಕಾಲಿಕವಾಗಿ ಹೋಯಿತೇ ಹೊರತು ಪರ್ಮನೆಂಟು ಹೋಗಲಿಲ್ಲ. ಪರ್ಮನೆಂಟು ನೀರೇ ಆಗಲಿಲ್ಲ. ಸ್ವಲ್ಪ ಹೊತ್ತು ನೀರಾಗಿ ಮತ್ತೆ ಅಲೆ ಆಗಿದೆ ಎಂದು ಅನಿಸುತ್ತದೆ. ಸ್ವಲ್ಪ ಹೊತ್ತು ನೀರಾಗುವುದಲ್ಲಪ್ಪ, ಸ್ವಲ್ಪ ಹೊತ್ತು ನೀರಾಗಿ ಮತ್ತೆ ಅಲೆ ಬಂದಿದೆ, ಸ್ವಲ್ಪ ಹೊತ್ತು ನೀರಾಗಿ ಮತ್ತೆ ಅಲೆ ಬಂದಿದೆ. ನೀರಿನ ದೃಷ್ಟ್ಯ ನೋಡು. ಸ್ವಲ್ಪ ಹೊತ್ತು ನೀರಿತ್ತ? ಎಂದಿಗೂ ನೀರೇ ಇತ್ತ? ಎಂದಿಗೂ ನೀರು ಅಂದರೆ ಅವ್ಯಕ್ತವೂ ಇಲ್ಲ. ಅವ್ಯಕ್ತ ಅವ್ಯಕ್ತ ಎರಡೂ ಕಲ್ಪಿತವೇ. ಸ್ವಲ್ಪ ಹೊತ್ತು ನೀರಾಗಿತ್ತು, ನಂತರ ಅಲೆ ಬಂತು ಅಂದರೆ ಅವ್ಯಕ್ತ ಹೇಳ್ತೀವಿ. ಇನ್ನೂ ಸ್ವಲ್ಪ ಆಳವಾಗಿ ಮಾಡು. ಸ್ವಲ್ಪ ಹೊತ್ತು ನೀರಾಗಿತ್ತು, ನಂತರ ಏನಾಯಿತು? ನೀರಿನಲ್ಲೇ ತೋರಿತು ಅಂದರೆ ನೀರೇ ಇತ್ತು. ನೀರಿನಲ್ಲಿ ತೋರಿತು ಅಂದರೆ ನೀರೇ ಇತ್ತು. ಸ್ವಲ್ಪ ಹೊತ್ತು ನೀರಿನಲ್ಲಿ ಮುಳುಗಿತಂತೆ, ನೀರೇ ಇತ್ತು ಅಂದರೆ ನೀರೇ ಇತ್ತು. ನೀರೇ ಇತ್ತು ಅಂದರೆ ನೀರೇ. మరి ಮುಳುಗುವುದು ತೋರುವುದೇನು? ಅಯ್ಯೋ, ಈ ಮುಳುಗುವುದು ತೋರುವುದು ಕಲ್ಪಿತ. ಅದು ಎರಡೂ ಇಲ್ಲ. ಅವ್ಯಕ್ತ ಅವ್ಯಕ್ತ ಎರಡೂ ಇಲ್ಲ. ಇದು ತುರಿಯಾಗಿ ಬಿಡ್ತದೆ. ಅಂದರೆ ಯಾವಾಗ ಅವ್ಯಕ್ತ ಅವ್ಯಕ್ತ ಎನ್ನುವುದು ಕಲ್ಪಿತವೇ. ನೀವು ಅವ್ಯಕ್ತ ಎನ್ನುವುದು ಅದೇ ನೀರಿಗೆ ಹೆಸರು, ವ್ಯಕ್ತ ಎನ್ನುವುದು ಅದೇ ನೀರಿಗೆ ಹೆಸರು. ಅಲೆಯಾಗಿ ತೋರುತ್ತದೆ ಎಂದು ಅದೇ ನೀರಿಗೆ ಹೆಸರು. ನೀರಿನಲ್ಲಿ ಮುಳುಗಿತು ಎನ್ನುವುದು ಅದೇ ನೀರಿಗೆ ಹೆಸರು. ಅದೇ ನೀರಿಗೆ ಎರಡು ಹೆಸರುಗಳಿಟ್ಟಿದ್ದೀವಿ, ನೀರೊಂದೇ. ವ್ಯಕ್ತ ಅವ್ಯಕ್ತ ಎರಡೂ ಇಲ್ಲ, ತುರಿಯಾಗಿ ಬಿಟ್ಟಿತು. ಯಾವಾಗ ಮುಳುಗಿತು ಮತ್ತೆ ತೋರಿತು ಎಂದು ಆ ಬುದ್ಧಿ ಇಟ್ಕೊಳ್ತಾನೋ ಅದು ಅವ್ಯಕ್ತ ಬುದ್ಧಿ. ಅಂದರೆ ಇನ್ನೂ ಎಚ್ಚರ ದೃಷ್ಟಿಯಿಂದಲೇ ನೋಡ್ತಾ ಇದ್ದಾನೆ. ಸ್ವಲ್ಪ ಹೊತ್ತು ಮುಳುಗಿದ, ಮತ್ತೆ ಕಂಡು ಬರ್ತಾನೆ, ಮತ್ತೆ ಮುಳುಗುತ್ತಾನೆ. ಅಂದರೆ ಇನ್ನೂ ಎಚ್ಚರ ಬುದ್ಧಿ ಇಟ್ಕೊಂಡೇ ನೋಡ್ತಾ ಇದ್ದಾನೆ. ಆದ್ದರಿಂದ ಯಾರು ಎಚ್ಚರ ಬುದ್ಧಿ ಇಟ್ಕೊಂಡು ಸುಷುಪ್ತಿಯನ್ನು ನೋಡ್ತಾನೋ ಅವರಿಗೆ ಅವ್ಯಕ್ತ ಅನಿಸುತ್ತದೆ. ಆದರೆ ಆ ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿದ್ದರೆ ಎಂದಿಗೂ ಅಲೆ ನೀರಿನಲ್ಲಿ ಯಾವಾಗ ಮುಳುಗಿತು? ನೀರಿನ ದೃಷ್ಟಿಗೆ ಯಾವಾಗ ಮುಳುಗಿತು, ಯಾವಾಗ ಮುಳುಗಲಿಲ್ಲ ಹೇಳಿ? ಅಲೆ ದೃಷ್ಟಿಗೆ ಅನಿಸುತ್ತದೆ ಸ್ವಲ್ಪ ಹೊತ್ತು ಮುಳುಗಿತು, ಮತ್ತು ಸ್ವಲ್ಪ ಹೊತ್ತು ಹೊರಗೆ ಬಂತು. ನೀರಿನ ದೃಷ್ಟಿಗೆ ಯಾವಾಗ ಮುಳುಗಿತು, ಯಾವಾಗ ಮುಳುಗಲಿಲ್ಲ? ನೀರಿನ ದೃಷ್ಟಿಗೆ ಅಲೆ ಎಂಬುದು ಬಿಡಿಯಾಗಿಲ್ಲವೇ ಇಲ್ಲ. ಮುಳುಗದೇ ಇರುವ ಟೈಮೇ ಇಲ್ಲ. ಮುಳುಗುವುದಂದರೆ ನೀರಾಗಿರುವುದು. ಅಲೆ ನೀರಾಗಿ ಇಲ್ಲದೇ ಇರುವ ಟೈಮಲ್ಲಿ ನೀರಾಗಿ ಎಂದಿಗೂ ಇತ್ತು. మరి ನೀರಾಗಿ ಬಿಟ್ಟಿತ? ಇಲ್ಲ, ನೀರಾಗಿರುವುದ ಮೊದಲೇ ಇತ್ತಲ್ಲ. ಆದ್ದರಿಂದ ನೀರಿನ ದೃಷ್ಟಿಗೆ ಅಲೆ ಎಂಬುದು ಇಲ್ಲವೇ ಇಲ್ಲ. ಅದು ತುರಿಯ ಹೇಳ್ತೀವಿ. ಹಾಗೆ ಸುಷುಪ್ತಿಯನ್ನು ತನ್ನ ಅನುಭವ ದೃಷ್ಟಿಗೆ ನೋಡಿದ್ದರೆ ಅದೇ ತುರಿಯ, ಎಚ್ಚರ ದೃಷ್ಟಿಯ ನೋಡಿದ್ದರೆ ಅದು ಅವ್ಯಕ್ತ ಮತ್ತೆ ವ್ಯಕ್ತ. ಸ್ವಲ್ಪ ಹೊತ್ತು ಮುಳುಗುತ್ತದೆ ಮತ್ತೆ ತೋರ್ತದೆ. ಆದರೆ ಈ ಸ್ವಲ್ಪ ಹೊತ್ತು ಮುಳುಗುವುದು ನಂತೆ ತೋರುವುದು ಈ ಎರಡೇನು? ಈ ಎರಡು ಅರಿವಿಕೆ ಹೆಸರು. ತುರಿಯಕ್ಕೆ ಎರಡು ಕಲ್ಪಿತ ಹೆಸರುಗಳು. ತುರಿಯಕ್ಕೆ ಅವ್ಯಕ್ತ ಎಂದು ಹೆಸರು, ತುರಿಯಕ್ಕೆ ಅವಸ್ಥಾ ಎಂದು ಹೆಸರು ಅಲ್ಲವೇ? ತುರಿಯಕ್ಕೆ ಅವ್ಯಕ್ತ ಎಂದು ಹೆಸರು, ತುರಿಯಕ್ಕೆ ಎಚ್ಚರ ಎಂದು ಹೆಸರು. ಎರಡು ಹೆಸರುಗಳು ಅದಕ್ಕೆ. ಅದರ ದೃಷ್ಟಿಗೆ ಎರಡೂ ಇಲ್ಲ. ಆಯಿತಾ? ಅಲೆ ಮುಳುಗಿ ಹೋಯಿತು ಎಂದು ಒಂದು ಅವಸ್ಥಾ, ಅಲೆಯಾಗಿ ತೋರಿತು ಎಂದು ಇನ್ನೊಂದು ಅವಸ್ಥಾ. ಈ ಎರಡು ಅವಸ್ಥೆಗಳು ನೀರಿನ ದೃಷ್ಟಿಗಿತ್ತ? ನೀರಿನ ದೃಷ್ಟಿಗೆ ಇರುತ್ತದ? ನೀರಿನ ದೃಷ್ಟಿಗೆ ಎರಡೂ ಇಲ್ಲ. ಏಕೆ? ಎಂದಿಗೂ ನೀರೇ ನೀರು. ಅದು ತುರಿಯ. ಆದರೆ ಅಲೆ ಎಂದು ಇಟ್ಟುಕೊಂಡು ಮಾತಾಡಿದ್ದರೆ ಸ್ವಲ್ಪ ಹೊತ್ತು ಮುಳುಗಿದೆ ಮತ್ತೆ ಬಂದೆ,
ಸ್ವಲ್ಪ ಹೊತ್ತು ಮುಳುಗಿದೆ ಮತ್ತೆ ಬಂದೆ. ಅಂದರೆ ಇನ್ನು ಅಲೆ ಎಂಬುದು ಇದೆ ಎಂದು ಇಟ್ಟುಕೊಂಡು ಮಾತಾಡಿದ್ದಾಗ ಅದು ಅವ್ಯಕ್ತ ಆಗ್ತದೆ. ಆದರೆ ನೀರಿನ ದೃಷ್ಟಿ ನೋಡಿದ್ದರೆ ಅವ್ಯಕ್ತ ಎಂಬುದು ತನಗೆ ಹೆಸರು, ಅಲೆ ಆಗಿ ತೋರಿತು ಎನ್ನುವುದು ಅದು ತನಗೆ ಹೆಸರು. ತನಗೆ ಎರಡು ಕಲ್ಪಿತ ಹೆಸರುಗಳು, ತಾನು ನೀರಾಗಿರುವುದೇ ಎಂದಿಗೂ ಇರುವ ನಿತ್ಯ ಸತ್ಯ. ಹಾಗೆ ಇದು ಉಭಯಲಿಂಗಾಧಿಕರಣ ತುಂಬ ಕಾಂಪ್ಲಿಕೇಟೆಡ್, ದೊಡ್ಡ ಅಧಿಕರಣ. 10-15 ಪೇಜುಗಳು ಬ್ರಹ್ಮಸೂತ್ರದಲ್ಲಿ. 10-15 ಪೇಜುಗಳಲ್ಲಿ ಇಷ್ಟೆಲ್ಲ. ಇನ್ನೂ ದೊಡ್ಡ ಚರ್ಚೆ ಇದೆ, ನಾನು ಸ್ವಲ್ಪನೇ ಹೇಳಿದರೆ ಇನ್ನೂ ತುಂಬ ಇದೆ. ಇಲ್ಲಿ ಸ್ವಾಮೀಜಿ ಒಂದು ಪ್ಯಾರಾಗ್ರಾಫ್ ಉದಾಹರಿಸಿದ್ದರು, ಅದು ಮಾತ್ರ ಹೇಳ್ತೀನಿ, ಮಿಕ್ಕದೇನು ಹೇಳಲ್ಲ. ಮಿಕ್ಕದು ಹೇಳೋ ಇನ್ನು ದೊಡ್ಡದಾಗ್ತದೆ. ಅಲ್ಲಿ ಬ್ರಹ್ಮಸೂತ್ರದಲ್ಲಿ ನೋಡಿ, ಯಥಾಲೋಕೆ ಅಂದರೆ ಅವ್ಯಕ್ತವಾಗಿ ಅಂದರೆ ಏನು, ಅಲೆ ಕಂಡು ಬರದೇ ಇರುವಾಗ ಮುಳುಗಿ ಹೋಯಿತು ಎಂದು ಹೇಳ್ತಾನೆ. ಮುಳುಗಿ ಹೋಯ್ತು ಅಂದರೆ ಅಲೆ ಇಲ್ಲವಾ ಅಂದರೆ ಏನಿಲ್ಲಪ್ಪ, ಇಲ್ಲ ಎಂದಲ್ಲ, ಈಗ ಕಂಡು ಬರ್ತಾ ಇಲ್ಲ, ಮತ್ತೆ ಬರ್ತದೆ, ಸ್ವಲ್ಪ ಕಾಯ್ತಾ ಇರು, ಮತ್ತೆ ಬರ್ತದೆ. ಸ್ವಲ್ಪ ಹೊತ್ತಿಗೆ ಬಂತು, ಈಗ ಬಂತು ನೋಡಿ ಅಂದು. మరి ಎಲ್ಲಿತ್ತು ಅಂದರೆ ಸ್ವಲ್ಪ ಹೊತ್ತು ಕಂಡು ಬರದೆ ಅಲ್ಲಿ ಮುಳುಗಿ ಹೋಯಿತು, ಮತ್ತೆ ಬಂತು. ನೀರನ್ನು ಕೇಳು ಏನಪ್ಪ ಅಲೆ ಮುಳುಗಿತಂತೆ, ನಿಮಗೆ ಮುಳುಗಿತಾ? ಅಲ್ಲಿ ಮುಳುಗಿದ್ದಾಗ ನೀವು ಏನು ಮಾಡಿದ್ದಿ ಹೇಳು ಅಂದರೆ ಅವ್ರು ಹೇಳ್ತಾನೆ, ಅಲೆ ಯಾರು, ಎಲ್ಲಿ? ನಾನು ಮೊದಲಿನಿಂದ ನೀರೇ ಇದ್ದೀನಿ. ನೀರಿಗೆ ಅಲೆ ಎಂಬುದು ಗೊತ್ತೇ ಇಲ್ಲ, ಎಲ್ಲಿ ಗೊತ್ತಾಗಲಿ? ಅದು ನೀರೇ ಅಲ್ಲವೇ? ನೀರಿಗೆ ನೀರೆಂದರೆ ಎಲ್ಲಿ ಅಲೆ ಗೊತ್ತಾಗಲಿ? ನೀರಿನ ದೃಷ್ಟಿಗೆ ಅಲೆ ಎಂಬುದೇ ಇಲ್ಲ ಅಲ್ಲವೇ? ತನ್ನ ದೃಷ್ಟಿಗೆ ತನ್ನ ಮುಖ ಕಂಡು ಬರ್ತದೆ. ಕನ್ನಡಿ ಇಟ್ಕೊಂಡು ನೋಡ್ತೀರಿ, ನೇರಾಗಿ ನೋಡು ನಿಮ್ಮ ಮುಖ ಎಲ್ಲಿರುತ್ತದೆ? ಮುಖ ಇದ್ದರೆ ಕಂಡು ಬರಬೇಕಾ? ತಾನೇ ತನ್ನ ಇರುವಿಕೆಗೆ ಬಿಡಿಯಾಗಿ ಇನ್ನೊಂದಿಲ್ಲ. ಆ ತರಹ ಸುಷುಪ್ತಿ ಅನುಭವ ದೃಷ್ಟಿಯ ನೋಡಿದ್ದರೆ ಅದೇ ಬ್ರಹ್ಮ, ಆದರೆ ಎಚ್ಚರ ದೃಷ್ಟಿಯ ನೋಡಿದ್ದಾಗ ಅವ್ಯಕ್ತ ಅನಿಸುತ್ತದೆ ಅಷ್ಟೇ. ಈ ಪಾಯಿಂಟ್ ಇನ್ನೂ ಸ್ವಲ್ಪ ಹೇಳಬೇಕು. ಈ ಸುಷುಪ್ತಿ ಸ್ವರೂಪ ವ್ಯಾವಹಾರಿಕ ದೃಷ್ಟಿಯ, ಪಾರಮಾರ್ಥಿಕ ದೃಷ್ಟಿಯ. ಅಲ್ಲಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ವ್ಯವಹಾರ ದೃಷ್ಟಿಯ ಅಸ್ತಿತ್ಯನುಮೀಯತೆ ಪರಮಾರ್ಥತಸ್ತು ನಾಸ್ತಿ. ವ್ಯಾವಹಾರಿಕ ದೃಷ್ಟಿಯ ಅಂದರೆ ಎಚ್ಚರ ದೃಷ್ಟಿಯ, ಅಲ್ಲಿ ಮುಳುಗಿ ಅಲ್ಲಿ ಇದೆ ಪ್ರಪಂಚ, ಈ ಎಚ್ಚರ ಅವಸ್ಥವೆಲ್ಲ ಅವ್ಯಕ್ತವಾಗಿದೆ. ಸುಷುಪ್ತಿ ಅನುಭವ ದೃಷ್ಟಿಗೆ ಹೊರಗಿಂದ ಬಂತು, ತನ್ನಲ್ಲಿ ಮುಳುಗಿ ಹೋಯ್ತು. ಹೊರಗೆ ಅಂದರೆ ಎಲ್ಲಿಂದ ಬಂತು? ಘಟಾಕಾಶ ಮಹಾಕಾಶದಲ್ಲಿ ಮುಳುಗಿತು. ಘಟಾಕಾಶ ಒಡೆದು ಹಾಕಿದ್ದಾಗ ಘಟವನ್ನು, ಮಡಿಕೆಯನ್ನು ಒಡೆದು ಹಾಕಿದ್ದಾಗ ಘಟಾಕಾಶ ಮುಳುಗಿತು ಹೇಳ್ತಾರೆ. ಆಕಾಶಕ್ಕೆ ಕೇಳು, ಏನಪ್ಪ ಘಟಾಕಾಶ ಮುಳುಗಿತಂತೆ? ಮುಳುಗುವುದೇನು? ನಾನೇ ಮೊದಲಿಂದ ಇದ್ದೀನಲ್ಲ. ಯಾವಾಗ ಮುಳುಗಿತು, ಯಾವಾಗ ಮುಳುಗಲಿಲ್ಲ? ಆಕಾಶವನ್ನು ಕೇಳು. ಆಕಾಶಕ್ಕೆ ಎಂದಿಗೂ ಆಕಾಶವೇ ಇದೆ. ತನಗಿಂತ ಬೇರೆ ಘಟಾಕಾಶ ಆಗಲೂ ಇಲ್ಲ, ತನ್ನಲ್ಲಿ ಮುಳುಗಬೇಕಾಗೇ ಇಲ್ಲ. ಏಕೆಂದರೆ ಮೊದಲಿನಿಂದ ತಾನೇ ತಾನು. ಆಕಾಶ ದೃಷ್ಟಿಗೆ ಎಂದಿಗೂ ತಾನೇ ನಿತ್ಯ ಸಿದ್ಧ. ಅದು ಇಲ್ಲಿ ಹೇಳ್ತಾರೆ ಪಾರಮಾರ್ಥಿಕ ದೃಷ್ಟಿ, ವ್ಯಾವಹಾರಿಕ ದೃಷ್ಟಿ. ಈ ದೃಷ್ಟಿ ಭೇದ ಅರ್ಥವಾಗದಿದ್ದರೆ ಇದು ಎರಡು ವಸ್ತುಗಳು ಅಂದ್ಕೊಳ್ತಾರೆ. ಅವ್ಯಕ್ತ ಒಂದು, ಅದಕ್ಕೆ ಹೇಳ್ತಾರೆ ಸುಷುಪ್ತಿ ಪಾದ ಒಂದು, ತುರಿಯ ಪಾದ ಇನ್ನೊಂದು. ನೀವು ಸುಷುಪ್ತಿಯನ್ನೇ ಬ್ರಹ್ಮ ಹೇಳ್ತಾ ಇದ್ದರೆ, ಒಬ್ಬರು ಪ್ರಶ್ನೆ ಮಾಡಿದ್ದಾರೆ, ನೀವು ಸುಷುಪ್ತಿಯನ್ನೇ ತುರಿಯ ಹೇಳ್ತಾ ಇದ್ದೀರಿ, ತುರಿಯ ಬಿಡಿಯಾಗಿಲ್ಲವಾ? ಮಂಡಕ್ಕೆ ಹೇಳ್ತಾ ಇದೆ ತುರಿಯ ಬೇರೆ ಎಂದು, ತುರಿಯ ಬೇರೆ ಇದೆ ಎಂದು ಹೇಳ್ತಾ ಇದ್ದೀನಿ. ನೀವು ಸುಷುಪ್ತಿಯನ್ನೇ ತುರಿಯ ಹೇಳ್ತೀರಿ, ಸುಷುಪ್ತಿ ತುರಿಯ ಹೇಗಾಗುತ್ತದೆ ಅಲ್ಲವೇ? ಹೀಗೆ ಪ್ರಶ್ನೆ ಮಾಡ್ತಾರೆ. ಈಗ ಹೇಳಿದ್ದು ನೋಡಿ, ನೀರು, ಅಲೆ ಮುಳುಗಿರುವ ನೀರು, ನೀರಾಗಿರುವ ನೀರು ಎರಡು ಬೇರೆನಾ? ನೀವು ಅಲೆ ದೃಷ್ಟಿಗೆ ಅದನ್ನು ಅವ್ಯಕ್ತ ಹೇಳಿದ್ದೀರಿ, ತೃತೀಯ ಪಾದ. ತನ್ನ ದೃಷ್ಟಿಗೆ ತಾನೇ ತುರಿಯ, ತನ್ನ ದೃಷ್ಟಿಗೆ ತುರಿಯ, ಹೊರಗಿನ ದೃಷ್ಟಿಗೆ ಅದೇ ಪ್ರಾಜ್ಞ. ಪ್ರಾಜ್ಞ ಅಂದರೆ ತಾತ್ಕಾಲಿಕವಾಗಿ ಅವ್ಯಕ್ತವಾಗಿದೆ. ಅದರಿಂದ ಅದನ್ನೇ ತನ್ನ ಅನುಭವ ದೃಷ್ಟಿಯ ನೋಡಿದ್ದರೆ ಅದೇ ತುರಿಯ, ಭಾಷ್ಯ ದೃಷ್ಟಿಯ ನೋಡಿದ್ದರೆ ತಾತ್ಕಾಲಿಕವಾಗಿ ಮುಳುಗಿತು ಮತ್ತೆ ಹೊರಗೆ ಬಂತು, ಮುಳುಗಿತು ಹೊರಗೆ ಬಂತು. ಇದು ದೃಷ್ಟಿಭೇದವೇ ಹೊರತು, ಅದಕ್ಕೋಸ್ಕರ ದೃಷ್ಟಿಭೇದದಿಂದಲೇ ಹೇಳಬೇಕೇ ಹೊರತು ವಸ್ತುಭೇದ ಅಲ್ಲ. ಅದು ಅವಸ್ಥೆಗಳಲ್ಲ. ತುರಿಯ ಅವಸ್ಥಾ, ಪ್ರಪಂಚಾವಸ್ಥಾ, ತುರಿಯಕ್ಕೆ ಎರಡಿಲ್ಲ. ಮಹಾಕಾಶಾವಸ್ಥಾ, ಘಟಾಕಾಶಾವಸ್ಥಾ ಎಂದು ಮಹಾಕಾಶಕ್ಕೆ ಎರಡು ಅವಸ್ಥೆಗಳ? ಮಹಾಕಾಶ ಎಂದಿಗೂ ಮಹಾಕಾಶವೇ. ಮಹಾಕಾಶ ಘಟಾಕಾಶ ಆಗುವುದೆಂದರೆ ಅದು ಮಹಾಕಾಶವೇ. ಆಕಾಶಕ್ಕಿಂತ ಬಿಡುವುದು ವಿಂಗಡ ಹೇಗೆ ಮಾಡುವುದು? ವಿಂಗಡ ಎಂಬುದೇ ಇಲ್ಲ. ಅರಿವಿನ ದೃಷ್ಟಿಗೂ ವಿಂಗಡವೇ ಇಲ್ಲ. ಅರಿವಿನ ದೃಷ್ಟಿಗೆ ಎಲ್ಲವೂ ಅರಿವೇ, ವಿಂಗಡ ಆಗಲೇ ಇಲ್ಲ, ಆಗುವ ಸಾಧ್ಯತೆಯೂ ಇಲ್ಲ, ಆಗುವುದೇ ಇಲ್ಲ. ಆದ್ದರಿಂದ ತನ್ನ ದೃಷ್ಟಿಗೆ ತಾನೇ ತಾನು ಎಂದಿಗೂ ಇದ್ದಾನೆ, ಅದನ್ನೇ ತುರಿಯ ಎಂದು ಹೇಳಿದ್ದೆ. ಅದರಿಂದ ಅದನ್ನು ಸ್ವಾನುಭವ ದೃಷ್ಟಿಯ ತುರಿಯ, ಹೊರಗಿನ ಕಲ್ಪಿತ ದೃಷ್ಟಿಯ ಅವ್ಯಕ್ತ ಅಷ್ಟೇ. ಈ ದೃಷ್ಟಿಭೇದನೆ ತಿಳ್ಕೊಳ್ಳಬೇಕೇ ಹೊರತು ಇದು ವಸ್ತುಭೇದವಲ್ಲ. ಈ ಪಾಯಿಂಟ್ ಇನ್ನೊಂದಿದೆ, ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.